ಲೈವ್ ಹೋಗ್ತಾ ಇದ್ದೀವಿ ಇವಾಗ ಫೇಸ್ಬುಕ್ ಅಲ್ಲಿ. ಧನ್ಯವಾದಗಳು ಎಲ್ಲರೂ ಬಂದಿದ್ದಕ್ಕೆ. ಸೊ ನಾವಿವಾಗ ಫೇಸ್ಬುಕ್ ಅಲ್ಲಿ ಲೈವ್ ಹೋಗಿದ್ದೀವಿ. ಧನ್ಯವಾದಗಳು. ರಾಮಾನುಜಾಚಾರ್ಯರ 1003ನೇ ಹುಟ್ಟುಹಬ್ಬ ಇವತ್ತು, ಅಥವಾ ಜಯಂತಿ, ಹುಟ್ಟುಹಬ್ಬ ಅನ್ಬಾರ್ದು, 1003rd ಬರ್ತ್ಡೇ. ನಮ್ಮ ಮಕ್ಕಳಿಗೆ ಸ್ವಲ್ಪ ತಮಾಷೆಯಾಗಿರ್ಲಿ ಅಂದ್ಬಿಟ್ಟು ಹ್ಯಾಪಿ ಬರ್ತ್ಡೇ ಟು ರಾಮಾನುಜ್ ಅಂತೆಲ್ಲ ಹೇಳ್ಸಿದ್ವಿ. ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ಮಾಡಿದ್ವಿ. 3 ಕಾರ್ಯಕ್ರಮಗಳು ಮಾಡಿದ್ವಿ ಇವತ್ತು ಸಮರೈಸ್ ಮಾಡೋದಕ್ಕೆ. ಬೆಳಗ್ಗೆ ರಾಮಾನುಜಾಚಾರ್ಯರು ಪ್ರಪ್ರಥಮ ಬಾರಿಗೆ ಹೊಯ್ಸಳ ಸಾಮ್ರಾಜ್ಯಕ್ಕೆ ಬಂದಿದ್ದು, ಹಾಗೂ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಸಾಮ್ರಾಟ್ ಯಾರು, ಬಿಟ್ಟಿದೇವ ವಿಷ್ಣುವರ್ಧನ ಆಗಿದ ಕಥೆ ಹೇಳಿದ್ವಿ. ಹೇಗೆ ಅವರು ಅದರಿಂದ ಬದಲಾವಣೆಗಳು ತಂದ್ರು, ಅವರಿಗೆ ಹೇಗೆ ಆಶ್ರಯ ಕೊಟ್ರು ಯಾರು, ವಿಷ್ಣುವರ್ಧನ, ಅದನ್ನೆಲ್ಲ ಮಾತಾಡಿದ್ವಿ ಅದ್ರ ಬಗ್ಗೆ. ನಂತರ ಸಾಯಂಕಾಲ ಬಹಳ ಒಳ್ಳೆ ಸೆಷನ್ ಇತ್ತು. ಮೊದಲು ಒಂದ್ ಸೆಷನ್ಲೇ ಆಲ್ಮೋಸ್ಟ್ ಎರಡು ಭಾಗಗಳಿತ್ತು. ಮೊದಲಿಗೆ ನಮ್ರತಾ ಅವರು ಕಾಮಿಕ್ ಬುಕ್ ಓದಿದ್ರು ಮಕ್ಕಳಿಗೆ, ರಾಮಾನುಜಾಚಾರ್ಯದು. ಅದೊಂದು 10-12 ಪುಟ ಓದಿದ್ವಿ ಇನಿಷಿಯಲಿ. ಅದಾದ್ಮೇಲೆ ವಿ ವೆಂಟ್ ಇನ್ ಟು ಶ್ರೀರಂಗಂ. ಬಹಳನೇ ಅತಿಶಯವಾದ ವಿಷಯಗಳು ಗೊತ್ತಾಯ್ತು. ಎಷ್ಟೋ ಜನ ಗೊತ್ತೇ, ನನಗೂ ಗೊತ್ತಿರ್ಲಿಲ್ಲ. ಬಹಳ ಖುಷಿ ಆಯ್ತು ಅದನ್ನ ತಿಳ್ಕೊಳಕ್ಕೆ, ಅದ್ರ ಬಗ್ಗೆ, ದೇವಸ್ಥಾನದ ಬಗ್ಗೆ. ವಿ ವಾಂಟ್ ಗೋ ಓವರ್ ಇಟ್. ಆ ವಿಡಿಯೋಸ್ ಎಲ್ಲ ನಮ್ಮ ಹೊಯ್ಸಳ ಬಾಲವನ ಗ್ರೂಪ್ ಅಲ್ಲೇ ಕೆಳಗಡೆ ಇದೆ, ನೋಡ್ಕೊಳ್ಳಿ. ನಂತರ ಮಕ್ಕಳಿಗೆ 1.5 ಗಂಟೆ ದುಡ್ಡಾಯ್ತು ಅಂದ್ಬಿಟ್ಟು ಮಕ್ಕಳಿಗೆ ಏನೋ ಮಾಡೋದು ಬೇಡ, ಇನ್ನು ಮೇಲ್ಕೋಟೆಗೆ ಹೋಗೋದಿದೆ, ಶ್ರೀಪೆರಂಬುದೂರ್ಗೆ ಹೋಗೋದಿದೆ, ಎಲ್ಲ ಅದನ್ನ ಡೀಟೇಲ್ ಆಗಿ ಇನ್ನೊಂದಿನ ಮಾಡೋದು ಇಟ್ಬಿಟ್ಟು ಸ್ವಲ್ಪ ಜನ ದೊಡ್ಡವರಿಗೋಸ್ಕರ, ಅಥವಾ ಅಂಡ್ ಮಕ್ಕಳು ಹೂ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ವಾಟ್ ಆರ್ ದ ವರ್ಕ್ಸ್ ಆಫ್ ರಾಮಾನುಜಾಚಾರ್ಯ, ಅವ್ರ ಜೀವನ ಹಾಗೂ ಅವರ ಕೃತಿಗಳು ಹಾಗೂ ಅವರ ಸಿದ್ಧಾಂತ. ನಮಗಂತೂ ನಾವು ಯಾರು ಇಲ್ಲಿ ಅಷ್ಟು ಅಧ್ಯಯನ ಮಾಡೋರಲ್ಲ, ಕೆಲವೊಬ್ಬರು ಮಾಡಿರ್ಬೋದು ನಮ್ಮ ಸ್ನೇಹಿತರು ಅಥವಾ ನಮ್ಮ ಫೇಸ್ಬುಕ್ ಅಲ್ಲಿ ನಮ್ಮ ನೋಡ್ತಾ ಇರೋರು. ಆದ್ರೆ ನಾವು ಎಕ್ಸ್ಪ್ಲೋರೇಟರಿ ಆಗಿ ಶುರು ಮಾಡೋದ್ರೆ ಶಂಕರಾಚಾರ್ಯ ಬಗ್ಗೆ ಮಾತಾಡ್ತಾ ಆಲ್ಮೋಸ್ಟ್ 1.5 ಗಂಟೆ ಮಾತಾಡಿದ್ವಿ. ಸೊ ಇವತ್ತು ಅದೇ ತರ ರಾಮಾನುಜಾಚಾರ್ಯರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ನೇಹಿತರು ಬಂದಿದ್ದಾರೆ. ಮೊದಲಿಗೆ ಜಯಂತಿ ಅಯ್ಯಂಗಾರ್ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಜಯಂತಿ ಅವರೇ, ನೀವು ನಿಮ್ಮ ತಾಯಿಯವರು ಬಹಳ ಶ್ರೀಭಾಷ್ಯ, ಎಂಟೈರ್ ಶ್ರೀಭಾಷ್ಯರ ಅವರು ಕನ್ನಡದಲ್ಲಿ ಬರೆದಿದ್ದನ್ನ ನೀವು ತೋರಿಸಿದ್ರಿ ಬೆಳಗ್ಗೆ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದಲ್ಲದೆ ನಮ್ಮ ಇಲ್ಲಿನ ಸ್ನೇಹಿತರ ಒಬ್ಬೊಬ್ಬರ ಪರಿಚಯ ಮಾಡ್ಕೊಡ್ತೀನಿ ಆಸ್ ದೇ ಟಾಕ್. ಅದು ಶ್ರೀಭಾಷ್ಯ ಅಲ್ಲ, ಭಾಷ್ಯಕಾರ ಸ್ತೋತ್ರ. ಶ್ರೀಭಾಷ್ಯ ಇನ್ನ ತುಂಬಾ ದೊಡ್ಡದದು. ಇಟ್ ಇಸ್ ಹ್ಯೂಮಂಗಸ್ ವರ್ಕ್. ಬಟ್ ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಭಾಷ್ಯಕಾರ ಸ್ತೋತ್ರ ಅಂತ. ಅದು ನಮ್ಮಮ್ಮ, ನಾ ಚಿಕ್ಕ ವಯಸ್ಸು ಹುಟ್ಟಿದಾಗಿಂದ ನಮ್ಮಮ್ಮ ಹೇಳೋದು ಕೇಳ್ಕೊಂಡೇ ಬೆಳೆದಿದ್ದೀನಿ. ಯು ಕ್ಯಾನ್ ಡಿಸ್ಪ್ಲೇ ಹರ್ ಹ್ಯಾಂಡ್ ರೈಟಿಂಗ್. ಶಿ ಹ್ಯಾಡ್ ಅ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್. And I can, it's going to take about 5 minutes. Is that okay to chant? Perhaps this is the only one work I know. Purti avara Ramanujacharya purti life history ಕನ್ನಡದಲ್ಲೇ ಬರೆದು ಮಾಡಿರೋದು ಒಂದೇ. ಇಲ್ಲದ್ರೆ ಯೂಶುವಲ್ ಆಗಿ ತಮಿಳ ಇರುತ್ತೆ, ಅಥವಾ ಐ ಹ್ಯಾವ್ ಸೀನ್ ಇಟ್ ಆಲ್ಸೋ ಇನ್ ತೆಲುಗು, ಐ ಹ್ಯಾವ್ ಸೀನ್ ಇಟ್ ಇನ್ ಸಂಸ್ಕೃತಂ. ಐ ಹ್ಯಾವ್ ನೆವರ್ ಸೀನ್ ಇಟ್ ಇನ್ ಕನ್ನಡ ಎಕ್ಸೆಪ್ಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಒನ್. So I'll be glad to chant if you are willing to listen. ಖಂಡಿತ. ನಾನೀಗ ಮೊದಲು I'm going to open I'm trying to find the thing that you sent me. Sorry, I'm ಬೆಳಗ್ಗೆ ಕಳಿಸಿದ್ರಲ್ವಾ? Right here. Again preparation and ಮಾಡಿರಲಿಲ್ಲ. It's all exploratory. So none of us are prepared and none of us know anything much, but it's nice to talk about it. Everything is exploratory, so you might see us browsing, pulling up information and talking about it. So again, none of this everything is unplanned. So we're trying to rediscover ourselves and what we know, what we can know about Ramanuja. So Ramanujacharya, ಫಸ್ಟ್ ರಾಮಾನುಜಾಚಾರ್ಯ ಬಗ್ಗೆ ಮಾತಾಡೋಕ್ ಮುಂಚೆ ಅವ್ರ ಬಗ್ಗೆ ಒಂದು ತನಿಯನ್ ಶ್ಲೋಕ ಅಂತ ಒಂದು ಇದಿದೆ, ಪ್ರಾಕ್ಟೀಸ್ ಇದೆ. ಏನು ಅಂದ್ರೆ, ಒಂದು ಆಳ್ವಾರ್ ವಿಚಾರವಾಗಿ ಮಾತಾಡೋದಕ್ಕೂನು ಅಥವಾ ಆಚಾರ್ಯರ ವಿಚಾರಗಳ ಮಾತಾಡೋದಕ್ಕೂನು ಆಳ್ವಾರ್ಗಳೇ ಬೇರೆ, ಆಚಾರ್ಯರೇ ಬೇರೆ. ಐ ಆಮ್ ವೆರಿ ಶೂರ್ ಮೆನಿ ಆಫ್ ಯು ನೋ ದಟ್ ಡಿಫರೆನ್ಸ್. Ramanujacharya has got a very unique this thing. He's definitely the acharya, but he can also be considered the Alvar because he propagated the Bhakti Marga, which was the basic thing that the Alvars were famous for. So we always start with what is called a Taniyan in praise of the person whom we are going to talk about. It's usually 4 to 6 lines. This one happens to be a 4-line one. It goes, Yo nityam achyuta padambuja yugma rukma vyamoha tastasrani trinaya mene अस्मद् गुरो भगवतोस्य दयैक सिंधो
Shri Ramanujasya Charanam Sharanam Prapadyenta. So we fall at the lotus feet of Shri Bhagavad Ramanuja, who has been a leader to take us to the better levels of bhakti and preach equal. He was a very, I should say, he was well before his time in terms of how he conducted things and how he managed all the things. Like you can say Chanakya was before his time. You can also say that even Ramanujacharya was like that. Nam Tayi around 70-71 ಆಸುಪಾಸಿಗೆ ಒಂದು ಸ್ತೋತ್ರ ಪಾಠದ ಪುಸ್ತಕ ನಂಗೆ ಬರೆದು ಕೊಟ್ರು. ಅದರಲ್ಲಿ one of the pages ಇದು. ಜಯ ಜಯ ಲಕ್ಷ್ಮಣ ದೇಶಿಕರೇ, ಜಯ ಜಯ ಸದ್ಗುಣ ಭೂಷಿತರೇ, ಜಯ ಜಯ ಶ್ರೀವರ ಪ್ರೇಷಿತ ರೇ, ಜಯ ಜಯ ಶ್ರೀ ಜಗದ್ಗುರುವರರೇ, ಪುಣ್ಯಾಂಬೋಜ ವಿಕಾಸಕ್ಕುಂ ಪುಣ್ಯಧ್ವಾಂತ ವಿನಾಶಕ್ಕುಂ ಪುಣ್ಯಂಶದೆ ಬಂದುದಿಸಿದರೆ ಗಣ್ಯತೆ ಹೊಂದಿದ ರವಿ ಸಮರೇ, ಕಾಂತಿಮತಿ ಗರ್ಭಾಂಬುದಿ ಯೋಳ್ ಶಾಂತ ಮೂರ್ತಿಯಾಗುದಿಸಿದರೆ, ಸಾಂತ್ವಕೆ ಕೇಶವ ದೀಕ್ಷಿತರೇ, ಸಂತಸ ಪುತ್ರರೇ ಶಶಿ ಸಮರೇ, ಆದಿಯೊಳ್ ಭೂಮಿಯ ಪೊತ್ತಿರ್ದು ಮೋದದಿ ಭಾರವ ಸಹಿಸಿದರೆ, ವೇದ ವೇದ್ಯನಿ ಗನುಜತೆಯಂ ಸೋದರ ಧರ್ಮವ ಅರುಹಿದರೆ, ಮೂರನೇ ಬಾರಿಯೊಳ್ ಹಲದರರೆ ಸಾರಿದರಂತ್ಯಕ್ಕೆ ನರರೂಪಿಂ, ದಾರಿಯ ಗೈದಿರಿ ಪರಪದಕ್ಕೆ ಆರಿ ಹರಿ ಪರಿಹಿತ ಪರರು, ರಂಗನಗರಿಯೋಳ್ ತಿರುಪತಿಯೋಳ್ ಮಂಗಳ ವಿಭವದ ಕಂಚಿಯೋಳ್, ಕಂಗಳ ತಣಿಸುವ ಯದುಗಿರಿಯೋಳ್ ತುಂಗ ಶ್ರೀ ಪೆರಂಬೂದರೋಳ್, ಶ್ರೀಶನ ಸನ್ನಿಧಿಯೊಳು ನೆಲೆಸಿ ದಾಸ ವೃಂದಕ್ಕೆ ಮುದವಿತ್ತ, ಪೋಷಿಸಿ ಸೇವೆಯ ಕೈಕೊಳುತ್ತ ಭಾಷಿಸಿ ಮಂಗಳ ವಿಗ್ರಹರೇ, ಶ್ರೀವರನಾಜ್ಞೆಯ ಕೈಕೊಂಡು ಈ ವಸುಧಾ ತಲ ಕೈ ತಂದು, ದೇವದೇವನ ಕೃಪೆಯಂತ ಪಾವನಗೊಳಿಪುದ ತಿಳುಹಿದರೆ, ಮರುಳರ ಮಂದರನೆಲ್ಲರನು ಮರುಕದೆ ತಿರ್ದಲು ಮನ ಮಾಡಿ, ಸಿರಿಯರಸಗೆ ಭಾಷೆಯನಿತ್ತು ಗುರುಪದವನು ತಳೆದಿರ್ಪವರೇ, ತೇಜದಿ ರವಿ ಶಶಿಗಳ ಪೋಲ್ವ ಸಾಜ ಪ್ರಿಯ ಸುಧಾನಿಧಿಗೆ, ಪೂಜಿಪ ಧ್ಯಾನಿಪ ಸ್ತುತಿಗೈವ ಸಾಜ ಪ್ರಿಯ ಭಕ್ತಾಶ್ರಯರೇ, ರಾಮಾನುಜ ಗುರು ಚರಣಾಂತಂ ಪ್ರೇಮದಿ ನಂಬಿದ ಭಕ್ತರಿಗೆ, ಕ್ಷೇಮವನಿತ್ತಪ ಇಹ ಪರದೋಳ್ ಶ್ರೀ ಮಾಧವ ಕೃಪೆಗೀಡವರೇ, ಮಾನವ ಕುಲಧನ ಈ ಗುರುವೇ ಜ್ಞಾನ ನೇತ್ರಪ ಧರಿನವಲೆ, ಮಾನದಾರರಿ ಗುರುವೇ ಈ ಗುರುವೇ ಸಾನುರಾಗದಿ ಪಾಡುವೆ ನಾವು, ನುತಿಸುವ ಸ್ತುತಿಸುವ ಮಹನೀಯರ್ ಶ್ರುತಿ ಸಾರವ ತಾವು ತಿಳಿದರ್, ಕ್ಷಿತಿಯೊಳಗವರೇ ದೇವತೆಗಳ್ ಕ್ಷಿತಿಯೊಳಗವರೇ ಮುಕ್ತರು ತಾಂ, ಚಾರರು ಚೋರರು ಮೊದಲಾದರ್ ಸಾರುತಲಿ ಗುರು ಸನ್ನಿಧಿಯಂ, ಸೇರಿದರುನ್ನತ ಪದವಿಯೋಳ್ ಆರನು ಮಾತ್ರ ಉದ್ಧರಿಪರ್, ಯತಿಪತಿ ಇವರಂಗ್ರಿಯವರಿಗೆ ಮತಿಗೂಢತೆ ಹಿತ ಪದದಲ್ಲಿ ಕುತಕದೆ ನಡೆಸುದ ಸುಖವಿತ್ತು, ಪತಿ ಸನ್ನಿಧಿಯನ್ನು ಸೇರಿಪುದು ನರರೆಲ್ಲರಿಗೀ ಗುರುವರರೇ, ಪರಮಾರ್ಥವ ಬಿತ್ತುದರಿಂದೆ ಪರಲೋಕಕ್ಕೆ ಸೋಪಾನ ರಚಿಸಿ ಕೀರ್ತಿಯ ನೆರೆಯ ತೆಳೆದರರೆ, ಮಮತೆಯನೀಶ್ವರನೆಲ್ಲುಸಿದಲ್ ಕುಮತಿಗಳೆಲ್ಲರ ಸೋಲಿಸಿದರ್, ನವಮುತಿ ವಿಧಿಯನ್ನು ನೆರೆಗಳಿಸಿ ಅಮಿತಾನಂದವನೆ ಯಮಗಿತ್ತ, ಪ್ರೀತಿಯ ಶ್ರೀಶನು ಕೃಪೆಗೈಯಲ್ ಭೂತನಗರಿಯುಂ ಈ ಭೂಮಿಯುಂ ಖ್ಯಾತ ದ್ರಾವಿಡ ಭಾಷೆயும்
ಯತಿಪತಿ ಭಕ್ತರು ಮತಿಧನ್ಯ ಮಂಗಳ ಶ್ರೀ ಯತಿರಾಜರಿಗೆ ಮಂಗಳ ವಿವರಲು ಪೈತಕ್ಕುಂ ಮಂಗಳ ವಿವರ ತ್ರಿದಂಡಕ್ಕುಂ ಮಂಗಳ ಭಕ್ತರ ವೃಂದಕ್ಕುಂ. ಶ್ರೀರಾಮಾಂಜಾಚಾರ್ಯ ತಿರುಡಿಲೆ ಶರಣ. ನಮಸ್ಕಾರ. ಬಹಳನೇ ಚೆನ್ನಾಗಿತ್ತು ಅಂಡ್ ಫುಲ್ ಹಿಂಗೆ ಎಷ್ಟು ರಿದಮಿಕ್ ಆಗೂ ಇತ್ತು. ಅದು ಜೊತೆಗೆ ಎಲ್ಲ ಕನ್ನಡದಲ್ಲಿ ಇತ್ತು. ಸಾಮಾನ್ಯವಾಗಿ ರಾಮಾನುಜಾಚಾರ್ಯರ ಸ್ತುತಿಗಳು ಸ್ತೋತ್ರಗಳು ನಾನು ಬೆಳಗ್ಗೆಯಿಂದ ನನಗೆ ತುಂಬಾ ತಿಳ್ಕೊಂಡಿರಲಿಲ್ಲ. ಬೆಳಗ್ಗೆಯಿಂದ ಇವತ್ತು ಅವರ ಜಯಂತಿ ನೋಡಕ್ ಶುರು ಮಾಡಿದೆ. Ramanuja.org ಅಲ್ಲಿ ಮೋಸ್ಟ್ ಆಫ್ ಇಟ್ ಇಸ್ ಅವರ ವಿಡಿಯೋ ತುಂಬಾ ಇದೆ. ಹಾಫ್ ಆಫ್ ಇಟ್ ಇಸ್ ಇನ್ ತಮಿಳ್. ಸೊ ಅಂತದ್ರಲ್ಲಿ ಇದನ್ನ ನಿಮ್ ತಾಯವರೇ ಮಾಡಿದ್ದ ಇದು? ಇಲ್ಲ, ಮಾಡಿದ್ದಲ್ಲ. ಅವ್ರಿಗೆ ಯಾರು ಹೇಳ್ಕೊಟ್ರು ಐ ಡೋಂಟ್ ನೋ, ಬಟ್ ಶಿ ಇಸ್ ಟು ಚಾಂಟ್ ಇಟ್ ಆಲ್ ದ ಟೈಮ್ ಅಂಡ್ ಅದೇ ಹೇಳಿದ್ಲ ಅವರು. ಶಿ ಹ್ಯಾಡ್ ಗುಡ್ ಹೈ ಹೋಪ್ಸ್ ಫ್ರಮ್ ಮಿ. 135 ಪುಸ್ತಕ ಪೂರ್ತಿ ಶ್ಲೋಕ ಬರ್ದಿರ್ಬಿಡಿ ಎಲ್ಲ ನೀ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದಾರೆ ನಂಗೆ. ಐ ಆಮ್ ನಾಟ್ ಏಬಲ್ ಟು ಕೀಪ್ ಅಪ್ ಟು ಹರ್ ಸ್ಟ್ಯಾಂಡರ್ಡ್ಸ್. You say Sanctuary level, and I'm glad we made connection on this morning. ಬಹಳ ಖುಷಿ ಆಯ್ತು ನೀವು ಬಂದಿದ್ದೆ, ಬಹಳ ಖುಷಿ ಆಯ್ತು ಇವಾಗ. ಇದು ಅಂಡ್ ಬೈ ದ ವೇ ಸ್ನೇಹಿತರೆ ನೋಡ್ತಾ ಇರೋರು ಆನ್ಲೈನ್ ಜೊತೆಗೆ ಇಲ್ಲಿ ಬಂದಿರೋರು, ಈ saw the hand writing ಜಯಂತಿ ತಾಯಿಯ ಹೆಸರು ಜಯಂತಿ ರುಕ್ಕಮ್ಮ ಅಂತ, ರುಕ್ಮಣಮ್ಮ ಅಂತ, ರುಕ್ಕಮ್ಮ. ಸೊ ಅವರು 1970 ಅಲ್ಲಿ ಬರೆದಿದ್ದು ಆ ಹ್ಯಾಂಡ್ ರೈಟಿಂಗ್ ನೋಡಿ, ಆ ಒರಿಜಿನಲ್ ಬುಕ್ ಹಾಗೆ ಎಷ್ಟು ಭದ್ರವಾಗಿ ಕೂಡಿಸ್ಕೊಂಡಿದ್ದಾರೆ. ಬಹಳ ಖುಷಿ ಆಯ್ತು. ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ. ಬ್ಯೂಟಿಫುಲ್ ಬ್ಯೂಟಿಫುಲ್. ಜಯಂತಿ ಅವರು ಎಲ್ಲಿಯವರು? ಮೂಲತಃ ಬೆಂಗಳೂರು, ಮಲ್ಲೇಶ್ವರ. ಹೆಡ್ ಕ್ವಾರ್ಟರ್ಸ್ ಆಫ್ ಅಯ್ಯಂಗಾರ್ಸ್ ಅಂತಾನೆ ಹೇಳೋದು. ಏನ್ ಗೊತ್ತಾ, ಮೇಲ್ಕೋಟೆ ಅಯ್ಯಂಗಾರ್ಸ್ ಎಲ್ಲ ಮಲ್ಲೇಶ್ವರದಲ್ಲೇ ಇರೋದು. ನಾನ್ ಮಲ್ಲೇಶ್ವರದಲ್ಲೇ ಇದ್ದಿದ್ದು US ಬರೋ ಮುಂಚೆ. ಮಲ್ಲೇಶ್ವರ ನಾನು ಇದ್ದಿದ್ದು ಮಲ್ಲೇಶ್ವರ. ಮೇಲ್ಕೋಟೆ So back to the actual ಇದು. So ಜಯಂತಿ ಅವರೇ, ಶ್ರೀ ಭಾಷ್ಯ ಇಸ್ ರಾಮಾನುಜಾಸ್ ಅತ್ಯಂತ ಎಕ್ಸಾಸ್ಟಿವ್ ವರ್ಕ್ ಅಲ್ವಾ? ಅದು ಬೇರೆ, ಅದು ವಿಡಿಯೋಸ್ ಬೆಳಗ್ಗೆ ಒಂದು ನೋಡಿದೆ. ಅದು ಬರ್ದಿದ್ರಿಂದಾನೇ ಅವ್ರಿಗೆ ಭಾಷ್ಯಕಾರರು ಅಂತ ಹೆಸರು. So what was this one? This is a ಶ್ರೀ ಭಾಷಿಕನ. ಇದು ಭಾಷ್ಯಕಾರ ಸ್ತೋತ್ರ. ಭಾಷ್ಯಕಾರರ ಸ್ತೋತ್ರ. ಓಕೆ, ಯು ಆರ್ ಬೇಸಿಕಲಿ ಭಾಷ್ಯಕಾರ ರಾಮಾನುಜಾಚಾರ್ಯರನ್ನ ಸ್ತುತಿಸುವ ವಂದಿಸುವ ಗೀತೆ. ಇದು ಅನುವಾದ ಆಗಿದೆ ಬೇರೆ ಇದರಿಂದ? ಇಲ್ಲ ಇಲ್ಲ ಇಲ್ಲ, ಇದು ಬರ್ದಿರೋದೇ ಹೇಗೆ ಇದನ್ನ ಹಳೆಗನ್ನಡದಲ್ಲಿ ಬರ್ದಿದ್ದಾರೆ. ಯಾಕಂದ್ರೆ ತುಂಬಾ ಜನಕ್ಕೆ ಅರ್ಥ ಆಗೋಲ್ಲ. ರಾಮಾನುಜಾಚಾರ್ಯ ಲೈಫ್ ಅಲ್ಲಿ ತಮಿಳ್ನಾಡು ಎಷ್ಟು ಮುಖ್ಯ ಇತ್ತೋ ಕರ್ನಾಟಕನೂ ಅಷ್ಟೇ ಇತ್ತು. ಕರ್ನಾಟಕ ಸಪೋರ್ಟ್ ಇಲ್ದೇ ಇದ್ರೆ ಅವ್ರಿಗೆ ಶ್ರೀ ವೈಷ್ಣವ ಪದ್ಧತಿನ ಮುಂದುವರ್ಸಕ್ಕೆ ಚಾನ್ಸೇ ಇರ್ಲಿಲ್ಲ. ಆದ್ರಿಂದ ಎಷ್ಟು ತಮಿಳ್ನಾಡಿಂದ ಅವ್ರಿಗೆ ತಗೊಂಡಿದಾರೋ ಅಷ್ಟೇ ಪ್ರೇಮ ಅಷ್ಟೇ ಪ್ರೀತಿ ಕರ್ನಾಟಕದ ಮೇಲೂ ಇಟ್ಟಿದ್ದಾರೆ ಅವರು. ಸೊ ಈ ಡಿವಿಷನ್ ಆಫ್ ಲ್ಯಾಂಗ್ವೇಜಸ್ ಇದು ಎಲ್ಲ ಇಟ್ ಇಸ್ ಆಲ್ ಆರ್ಬಿಟ್ರರಿ ಜಿಯೋಗ್ರಾಫಿಕಲ್, ಬಟ್ ಆಸ್ ಫಾರ್ as he was concerned ಅವಾಗ ಇದ್ದಿಲ್ಲಲ್ವಾ ಇಷ್ಟೆಲ್ಲ. ಈ ಒಂದು ಡಿಫ್ರೆಂಟ್ ಇಷ್ಟೊಂದು ಇರ್ಲಿಲ್ಲವಾ ಸ್ಟ್ರಿಕ್ಟ್ ಆಗಿ ಈಗಿನ ತರ ಅವಾಗ ಇರ್ಲಿಲ್ವಲ್ಲ. ಆಗಿನ ಒಂದು ಅಲ್ಲೂ ಇತ್ತು, ಅವಾಗ್ಲೂ ಇತ್ತು. ಆಗ ಭಾಷೆ ಮೇಲೆ ಇರ್ಲಿಲ್ಲ, ಅದ್ರ ಧರ್ಮದ ಮೇಲೆ ಇತ್ತು. ಧರ್ಮದಲ್ಲಿ ಸ್ಪೆಸಿಫಿಕ್. ಫಾರ್ ಎಕ್ಸಾಂಪಲ್ ರಾಮಾನುಜಾಚಾರ್ಯ ಚೋಳ ರಾಜ್ಯ ಬಿಟ್ಟು ಕರ್ನಾಟಕ ಅಂದ್ರೆ ಹೊಸಳಕ್ ಬಂದಿದ್ ಯಾಕಂದ್ರೆ ಅವ್ರಿಗೆ ಕುಲೋತ್ತುಂಗ ಚೋಳ ಶಿವನ್ ಬಿಟ್ಟು ಬೇರೆ ಯಾರನ್ನು ಪೂಜೆ ಮಾಡೋಣ. ಈ ಪಾಯಿಂಟ್ ಐ ಡೋಂಟ್ ನೋ ಇಫ್ ಎನಿ ಆಫ್ ಯು ಹ್ಯಾವ್ ರೆಡ್ ದ ಬುಕ್ ಧನ್ಯ ರಿಟನ್ ಬೈ ಶ್ರೀಮತಿ ನೀಳಾದೇವಿ. ಓದಿದೀರಾ ಕನ್ನಡದಲ್ಲಿ ಯಾರಾದ್ರೂ? ಧನ್ಯ ಅಂತ. ಅದ್ರಲ್ಲಿ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ರಾಮಾನುಜಾಚಾರ್ಯ ಪೂರ್ತಿ ಲೈಫ್ ಹಿಸ್ಟ್ರಿನ ಅವ್ರು ಕನ್ನಡದಲ್ಲಿ ಬರ್ದಿದ್ದಾರೆ ನಾವೆಲ್ ರೂಪದಲ್ಲಿ. I might have a PDF copy of it. If I do, I will try to share it with you all. Sure. So GV Iyer ಶಾಂತಲಾದಲ್ಲೂ ಒಂದ್ ಸ್ವಲ್ಪ ಬರುತ್ತೆ. ರಾಮಾನುಜಾಚಾರ್ಯ ಮೂವಿನೇ ಮಾಡಿದ್ದಾರೆ ತಮಿಳಿನಲ್ಲಿ. ರಾಮಾನುಜಾಚಾರ್ಯ ಅಂತಾನೆ ಮೂವಿ ಮಾಡಿದ್ದಾರೆ GV Iyer. ತಮಿಳು ಬರುತ್ತೆ ಅದು, ಬಿಕಾಸ್ ಅವರು ಅಥೆಂಟಿಕ್ ಆಗಿ ಇಟ್ಕೊಂಡ್ರು. ಬಟ್ ಇವ್ರು ಜಸ್ಟ್ ಹೇಳಿದ್ದು ಅಲ್ಲಿಗೂ ಬರೋಣ. ಇನ್ಫ್ಯಾಕ್ಟ್ ಐ ವಾಂಟ್ ಟು ಸೀ ಅ ಲಿಟಲ್ ಬಿಟ್ ಆಫ್ ದ ಮೂವಿ. ಇವ್ರು ಹೇಳಿದ್ KV Iyer ಬಹಳ ಒಳ್ಳೆ ಹಿಸ್ಟಾರಿಕಲ್ ನಾವೆಲ್ಸ್ ಬರೆದಿದ್ದಾರೆ, ಹಾಗೂ ಎರಡು ತುಂಬಾನೇ ಒಳ್ಳೆ. ಶಾಂತಲಾ, ರೂಪದರ್ಶಿ, ವೆರಿ ಗುಡ್ ನಾವೆಲ್ಸ್. ಸೊ ಶಾಂತಲಾದಲ್ಲಿ ಅವ್ರದ್ದು ಕಥೆ ಡೀಟೇಲ್ ಆಗಿ ಬಂದಿದೆ ಅಂತೀರಾ? ಹಾಗಾದ್ರೆ ಬಂದಿದೆ ಅದು. ಯಾಕಂದ್ರೆ ಅದು ಶಾಂತಲಾ ಬಗ್ಗೆ ಅಲ್ವಾ ಗಿರೀಶ್?
ಗಿರೀಶ್ ನಾಟಿ ರಾಣಿ ಶಾಂತಲ ಅಂತ ಕಾಣಿಸುತ್ತೆ ಟೈಟಲ್ ನಾಟ್ಯ- ಅದರಲ್ಲೂ ಇದೆ. ಬಟ್ ಇನ್ನು ರೂಪದಲ್ಲಿ- ಪೂರ್ತಿ ರಾಮಾನುಜಾಚಾರ್ಯ ಮೇಲೆ ಕನ್ನಡದಲ್ಲೇ ಪುಸ್ತಕ ಬೇಕು ಅಂದ್ರೆ ನೀಳಾದೇವಿಯವರು ಧನ್ಯ ಅಂತ ಒಂದು ಪುಸ್ತಕ ಬರ್ತಿದ್ದಾರೆ, ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಸೊ ಐ ಹ್ಯಾವ್ ದಟ್ ಸಮ್ವೇರ್. ಇಫ್ ಎನಿಬಡಿ ಇಸ್ ಇಂಟ್ರೆಸ್ಟೆಡ್ ಲೆಟ್ ಮೀ ನೋ. ಐ ವಿಲ್ ಟ್ರೈ ಟು ಫೈಂಡ್ ಇಟ್ ಅಂಡ್ ಸೆಂಡ್ ದ PDF. Yes, please. I am interested. ಯು ಆರ್ ಓಕೆ. ನಾವೆಲ್ಲ ಸ್ಕೂಲಲ್ಲಿ ಓದುವಾಗ ರಾಮಾನುಜಾಚಾರ್ಯದು ಬುಕ್ ಅಲ್ಲೇ ಇತ್ತಲ್ಲ, ಕನ್ನಡ ಬುಕ್ ಅಲ್ಲಿ ಯಾವ್ದು ಸ್ವಲ್ಪ ಇತ್ತಲ್ವಾ, ಲಿಟ್ಲ್ ಬಿಟ್ ಇನ್ಫಾರ್ಮೇಶನ್ ಇತ್ತು. ಅಲ್ಲ, ಎಲ್ಲಾರ್ದು ಒಂಚೂರು ಐತಿದ್ದು. ಹೌದು ಹೌದು. Actually, one thing we have to point out, Karnataka is such a place where all the three great saints, Shankara, Ramanuja and Madhva, ಎಲ್ಲ ಕರ್ನಾಟಕದಲ್ಲಿ 3 ಜನದ್ದು 3 ಮತಗಳು ಮೇಲ್ ಬರಕ್ಕೆ ಕರ್ನಾಟಕ ಕಾರಣ ಆಯ್ತು ಅನ್ನೋದು ಒಂಥರ ನಮ್ ಹೆಮ್ಮೆ. ಇಲ್ಲಿಂದಾನೆ. Absolutely. That shows the broad-mindedness of the people Broad-mindedness and of the people. deep, Correct. and the deep knowledge to know the right thing rather than just fight about what is ಅವರು not. ಕರ್ನಾಟಕ ಬರೋದು ಕಾರಣ ಏನಾದ್ರು ಹೇಳಿದಾರ? ಐ ಮೀನ್ ಅವ್ರಿಗೆ ಹೌದು, ಶೈವಿಸಂ ತಮಿಳುನಾಡಲ್ಲಿ ಶೈವಿಸಂ ವೈಷ್ಣವಿಸಂ ಥ್ರೆಟ್ ಬಂದಾಗ ಕರೆಕ್ಟ್ ಇದಕ್ಕೆ ಕುನ್ನಾಡು ಬೇರೆ ಜಾಗನೂ ಇತ್ತಲ್ವಾ? ಐ ಮೀನ್ ಅವರು ಆ ಚೋಳ ರಾಜ್ಯನ ಬಿಟ್ಟು ಹೊರಗಡೆ ಬರ್ಬೇಕಾಗಿತ್ತು. ಅಲ್ಲಿರೋ ತನಕ ಅವ್ರನ್ನ he would persecute him. ಆ ಟೈಮ್ ನಲ್ಲಿ ಅವರ ಮುಖ್ಯ ಶಿಷ್ಯನಾದ ಕ್ರೂರೇಶ ಅಂತ ಒಬ್ರು ಇರ್ತಾರೆ. ಅವ್ರಿಗೆ ರಾಮಾನುಜಾಚಾರ್ಯ ಅಂದ್ರೆ ಎಲ್ಲದಕ್ಕಿಂತ ಇದು. ಅವರು ಕಾಷಾಯ ಧರಿಸಿ ಅವ್ರ ಜಾಗದಲ್ಲಿ ಹೋಗಿ ಕೂತ್ಕೊಂಡು ರಾಮಾನುಜಾಚಾರ್ಯ ಎಸ್ಕೇಪ್ ಮಾಡೋಕೆ ಇದ್ ಮಾಡ್ತಾರೆ. ಆ ರಾಜ ಇವರೇ ರಾಮಾಚಾರ್ಯರು ಅಂತ ತಿಳ್ಕೊಂಡು ಆ ರಾಜ ಭಟ್ರು ಕರ್ಕೊಂಡು ಹೋಗಿ ಅವ್ರ ಕಣ್ಣೇ ತೆಗೆದು ಬಿಡ್ತಾರೆ ಪಾಪ ಕ್ರೂರೇಶಕ್ಕೆ. ಏನೋ but Ramanujacharya escapes from there and comes towards Ooty ಆ ಕಡೆ ಸೈಡ್ ಇಂದ ಬರ್ತಾರೆ. ಬಂದ್ಬಿಟ್ಟು they come towards Karnataka, ಮೇಲ್ಕೋಟೆಗೆ ಬಂದು he continues. ಇನ್ಫ್ಯಾಕ್ಟ್ ಅದೇ ಕಣ್ ತೆಗ್ಸೋದು ಅದಕ್ಕಿಂತ ಮುಂಚೆಯಿಂದಾನು ಬೆಳಿಗ್ಗೆ ಮಕ್ಕಳು ಬಹಳ ಬೇಜಾರ್ ಮಾಡ್ಕೊಂಡ್ಬಿಟ್ರು. ನಮ್ರತಾ ಇದಿರಲ್ಲ, ನಮ್ರತಾ ಹೇಳ್ತೀರಾ ಯಾಕ ಮಕ್ಕಳು ಅಯ್ಯೋ ಸೋ ಸ್ಯಾಡ್, ಗುರುಗಳು ಹೆಂಗೆ ಸಾಯಿಸಕ್ ಆದೇಶ ಕೊಟ್ರು ಅಂತ. I know ಬುಕ್ ಅಲ್ಲಿ some of the things that have happened ಮಕ್ಕಳಿಗೆ ಹೇಳಕ್ಕೆ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. I know ನಮ್ mythology lu ನನ್ಗೆ it's very hard to explain some things appa. But for them, that's what I had to tell them. There are some teachers who will be jealous of the knowledge that Ramanuja had. It had to be, I mean, ಹೆಂಗ್ ಹೇಳಿದ್ದು ಕಷ್ಟ ಆಯ್ತದು ತುಂಬಾ ಕಷ್ಟ. ಮಕ್ಕಳಿಗೆ to know that it is ಡೈರೆಕ್ಟ್ teachers are bad ಅಂತ ನಾವು ಹೇಳಕ್ಕೆ. ಒಂದ್ಸತಿ ಗಜೇಂದ್ರ ಮೋಕ್ಷ ಕತೆ ಹೇಳ್ತಾ ಇದ್ಬೇಕಾದ್ರೆ ಒಂದ್ ಮಗು ಒಳಗ್ ಶುರು ಮಾಡ್ಬಿಡ್ತು, ಮೊಸಳೆನ್ ಸಾಯಿಸ್ಬಿಟ್ನಲ್ಲ ದೇವ್ರು ಅಂತ. ಗಣೇಶನ್ಗೆ ಆನೆ ತಲೆ ಕಡಿಯೋದು ಅಂದ್ರೇನೆ ಕಷ್ಟ. ತುಂಬಾ ಕಷ್ಟ ಮಕ್ಕಳಿಗೆ. ತುಂಬಾ ಸಾಫ್ಟ್ ನೇಚರ್ ಇರೋದ್ರಿಂದ ಈ ತರ ಯಾವ ಕ್ರೂರತೆನೋ ಅವ್ರಿಗೆ ಎಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ. Coming back to Ramanujacharya, one important, the three things that he composed, which is a very, very important thing that we say pretty regularly, are the three Gadyatrayas. The three Gadyas, which are called the Gadyatrayas, which is Sriranga Gadya, Vaikunta Gadya, and Sharanagati Gadya. ಇದ್ ಮೂರು ಕಲ್ತ್ಕೊಂಡ್ ಬಿಟ್ರೆ ವೇದದ ಪೂರ್ತಿ ಸಾರ ಅದ್ರಲ್ಲೇ ತೆಗೆದಿದ್ದಾರೆ. ಪದ್ಯಗಳು ಕಲ್ತ್ಕೊಳ್ಳೋದಕ್ಕಿಂತ ಗದ್ಯಗಳು ಕಲ್ತ್ಕೊಳ್ಳೋದು ಸ್ವಲ್ಪ ಕಠಿಣ. ಈ ಮೂರು ಗದ್ಯತ್ರಯದಲ್ಲಿ ತುಂಬಾ ಚೆನ್ನಾಗಿ ಭಕ್ತಿ ಸೋಪಾನ, ಭಕ್ತಿ ಮಾರ್ಗನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಆಚಾರ್ಯರು. ಸೊ ಐ ಜಸ್ಟ್ ವಾಂಟೆಡ್ ಟು ಶೇರ್ ದಟ್ ವಿತ್ ಯು. ಇದ್ರದ್ದು ಸರಳ ಕನ್ನಡ ತಾತ್ಪರ್ಯ ಸಿಗುತ್ತಾ? ಮಾಡ್ಬೋದು. ಸರಳ ಕನ್ನಡ ಲಿಪಿ ಇದೆ ಇದ್ರಲ್ಲಿ, ಪ್ರಪತ್ತಿ.com ಅಲ್ಲಿ ಇದೆ, ಅದು ಲಿಪಿ ಇದೆ. ಗದ್ಯ ಇಸ್ ಇನ್ ಸಂಸ್ಕೃತ ಅಲ್ವಾ? ಗದ್ಯ ಇಸ್ ಇನ್ ಸಂಸ್ಕೃತ. ಸೊ ಅದ್ರದ್ದು ಮೀನಿಂಗ್ ಬೇಕಾದ್ರೆ ಬರಿಬಹುದು. ವಿ ಕ್ಯಾನ್ ರೈಟ್. ಪ್ರಪತ್ತಿಯಲ್ಲಿ 3 ಗದ್ಯದ ಲಿಪಿನೂ ಇದೆನಾ? ಇದೆ, 3 ಇದೆ. ನೋಡಿದೀನಿ, ಹೌದು ಇದೆ. ವೈಕುಂಠ ಗದ್ಯ, ಶ್ರೀರಂಗ ಗದ್ಯ, ಇನ್ನೊಂದು ಯಾವ್ದು ಹೇಳಿದ್ರು? ಶರಣಾಗತಿ ಗದ್ಯ. That is the biggest concept of Shri Vaishnavism, to go Sharanagati. So when everything else fails, you give yourself up completely to the Lord. ಅವಾಗೇನು ನ ಭೂತೋ ನ ಭವಿಷ್ಯತಿ ಆ ತರ ಪ್ರತಿಯೊಂದು ನೀವು ನಿಮ್ಮನ್ನ, ನಿಮ್ಮ ಒಳ್ಳೇದು ಕೆಟ್ಟದ್ದು ಪ್ರತಿಯೊಂದನ್ನು ದೇವ್ರಿಗೆ ಕೊಟ್ಟ ಮೇಲೆ ಸೊ ನಿಮ್ಮದಾಗ ಏನು ಉಳಿದಿಲ್ಲ. ದಟ್ ಈಗೋ ಇಸ್ ಗಾನ್. So when there is no bad, no good, so your papa karmas, you get released from your papa karma.
ಪಾಪಕರ್ಮಗಳು ಹೋಗೋದ್ರಿಂದ ಮೋಕ್ಷಕ್ಕೆ ದಾರಿ ಆಗತ್ತೆ ಅಂತ ಒಂದು ನಂಬಿಕೆ. ಸೊ ಶರಣಾಗತಿ ಇಸ್ ಒನ್ ಆಫ್ ದ ಮೇನ್ ಪ್ರಿನ್ಸಿಪಲ್ಸ್ ದಟ್ ಇಸ್ ಟಾಕ್ಡ್ ಅಬೌಟ್. ಅದೇ ಇವ್ರು ಹೇಳ್ತಾರೆ, ರಾಮಾಯಣದಲ್ಲಿ ಓದ್ಬೇಕಾದ್ರೆ ದೇ ಸೇ ರಾಮನ ಇದ್ರಲ್ಲಿ ಆಡಳಿಕೆನಲ್ಲೂ ಕೂಡ ಏನಾದ್ರು ಕುಂದು ಕೊರತೆಗಳು ಕಷ್ಟಗಳು ಬಂತು, ಪಾದುಕೆ ಆಳ್ತಾ ಇರಬೇಕಾದ್ರೆ ರಾಮನಿಗೆ ಶರಣಾಗತಿ ಮಾಡಿ ಪಾದುಕೆ ತಗೊಂಡ್ ಬಂದಾಗ ಆ ಪಾದುಕೆ ಇದ್ರಲ್ಲಿ ರೈನ್ ಟೈಮ್ ನಲ್ಲಿ ಒಂದು ಚೂರು ಪ್ರಾಬ್ಲಮ್ ಆಗ್ಲಿಲ್ಲ, ಅಷ್ಟು ಚೆನ್ನಾಗಿ, ಬಿಕಾಸ್ ಶರಣಾಗತಿ ಹ್ಯಾಸ್ ದಟ್ ಕೈಂಡ್ ಆಫ್ ಪವರ್, ಇಟ್ ಹ್ಯಾಸ್ ನೋ ಫ್ಲಾಸ್ ಇನ್ ಇಟ್ ಅಂತ. ಸೇಮ್ Actually, one more point. ಬಂದ ಹಾಗೆ ಬರುತ್ತಲ್ವ ಕ್ಷಮಾಪಣ ಸ್ತೋತ್ರದಲ್ಲಿ. Actually, I want to talk about how Ramanuja is linked to North India. ರಾಮಾನುಜಾಚಾರ್ಯ ಅವರು ಇದ್ದಿದ್ದು 10th century ಅಲ್ವಾ. ಆಮೇಲೆ ನಾರ್ತ್ ಇಂಡಿಯಾನಲ್ಲಿ ನಿಮ್ಗೆ ಕಬೀರ್ ದಾಸ್, ಮೀರಾಬಾಯ್, ಆಮೇಲೆ ರವಿದಾಸ್, ಇವ್ರದ್ದು ಎಲ್ಲ ಪರಂಪರೆ ಹೇಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ದರ್ ವಾಸ್ ಒಬ್ರು ಇದ್ರು ಸ್ವಾಮಿ ರಾಮ ಅಂತ. ಸ್ವಾಮಿ ರಾಮ ಇಸ್ ದ ಮೇನ್ ಸೋರ್ಸ್ ಆಫ್ ಭಕ್ತಿ ಮೂವ್ಮೆಂಟ್ ಇನ್ ನಾರ್ತ್ ಇಂಡಿಯಾ. ಅಂಡ್ ಸ್ವಾಮಿ ರಾಮ ವಾಸ್ ಇನ್ಸ್ಪೈರ್ಡ್ ಬೈ ಶ್ರೀ ರಾಮಾನುಜ in the 12th 13th century. ಅವರು ಇನ್ಸ್ಪೈರ್ ಆಗಿ he started the bhakti movement which based on the philosophy of sharanagati by Ramanuja. ಇವ್ರದ್ದು ಇವಾಗ ಪ್ರೆಸೆಂಟ್ ಅಟ್ ಹೈ ಲೆವೆಲ್. ಸಾರಿ ಅರವಿಂದ್ ಏನು ಹೇಳ್ತಾ ಇದ್ರಿ? ಇಲ್ಲ ಹೇಳಿ. ನಾನು ಏನ್ ಹೇಳಕ್ ಬಂದೆ, ನಾನೊಂದು ಈಗ ಮೇಲ್ಕೋಟೆಲಿರೋ ಯತಿರಾಜ ಮಠಗಳು ಯಾರು ಇದ್ದಾರೆ, ಅವ್ರದ್ದು ಪ್ರವಚನದಲ್ಲಿ ರಾಮಾನುಜರದ್ದು 4ನೇ ಅವತಾರ ಆಫ್ ಇದು ಸಾರಿ ಆದಿಶೇಷ 4ನೇ ಪದ್ಯ ನಾವು ಓದದ್ನಲ್ಲ, ಅದ್ರಲ್ಲೇ ಇದೆ ನೋಡಿ. ಫಸ್ಟ್ ಹಿ ವಾಸ್ ಆದಿಶೇಷ, ದೆನ್ ಹಿ ಕೇಮ್ ಆಸ್ ಲಕ್ಷ್ಮಣ, Balarama, and after Lakshmana it is Balarama, after Balarama it is Rama. That is how he is Ramanuja. ನೀವು ಈ ತರ ತಗೊಂಡ್ರು ರಾಮಾನುಜ, ರಾಮನ್ ಬ್ರದರ್ ಆಗಿ ತಗೊಂಡ್ರು ಇಟ್ಕೊಂಡ್ರು ಕೂಡ, ಲಕ್ಷ್ಮಣ ಅಂತ ಇಟ್ಕೊಂಡ್ರು ಕೂಡ ರಾಮಾನುಜ. And this is also Ramanuja. And he also has this, I don't know how many of you know this story. When Ramanujachar was reciting Tirupavai, ನಿತ್ಯಾನುಸಂಧಾನ ಹೇಳ್ತಾ ಇರುವಾಗ ಎಷ್ಟೋ ಸತಿ ಹೇಳಿರ್ತಾರೆ, ಒಂದು ಪರ್ಟಿಕ್ಯುಲರ್ ಡೇ he suddenly he realizes that Andal, who composed Tirupavai in one of the pashrams, she has told Krishna, once if I can get married to you, I will make 108 pane andre bowls of sakara pongal akara odishal and give it to you anta helirtale. Adanna she cannot complete that because she gets married as soon as she goes to Srirangam. She is absorbed into this thing. She gets married to the Lord. So idu harike hange nintogirutte, adu yargu talega hoge iralla. Adu ರಾಮಾನುಜಾಚಾರ್ಯರು ತಿರುಪಾವೆ ಹೇಳ್ತಾ ಇರುವಾಗ ಸಡನ್ ಆಗಿ ಅವ್ರಿಗೆ ಅದ ರಿಲೈಸ್ ಆಗಿ, ಅಯ್ಯೋ ಹಿಂಗಾಗೋಯ್ತಲ್ಲ ರಾಮಾನುಜಾಗೆ, ನಮ್ಮ ಆಂಡಾಳ್ ಹಿಂಗ್ ಹೇಳ್ಬಿಟ್ಟು ಪೂರ್ತಿನೇ ಮಾಡ್ತಾ ಹೊಟ್ಟೋಗಂಗಾಯ್ತಲ್ಲ, ಅವಳಿಗೆ ಮಾಡಕ್ ಆಗದೆ ಇದ್ರು, ಆಸ್ ಹರ್ ಬ್ರದರ್ I have a duty to complete my sister's request anta he goes to Srirangam and with his cook, and he does this 108 seve. Avaga Andal herself comes and says, you are born after me, you are younger than me, but you have protected me like an older brother. So she has a special this thing for Ramanujacharya because he really is such a sensitive person. ಯಾರಿಗೂ ಏನು ಕಷ್ಟ ಆಗ್ಬಾರ್ದು, ಯಾರ ಮನಸ್ಸಲ್ಲಿ ಏನು ಒಳ್ಳೇದಿಟ್ಕೊಂಡ್ರು ಅದ್ ನಾಮ್ ಕೈನ ಆದ್ರೆ ಪೂರ್ತಿ ಮಾಡ್ಬೇಕು ಅನ್ನೋಂತ ಒಂದು ಭಾವನೆ ಅವರಲ್ಲಿ ಇರುತ್ತೆ. ಸೊ ದಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಅನೆಕ್ಡೋಟ್ ಅಬೌಟ್ ರಾಮಾನುಜಾಚಾರ್ಯ ಅಂಡ್ ಆಂಡಾಳ್. ಕ್ವಶನ್ ಕೇಳ್ಬಿಡಿ. ನಾನು ಆಕ್ಚುಲಿ ವಾಸ್ ಥಿಂಕಿಂಗ್ ಜಯಂತಿ ತಿರುಪಾವೆ ಅವರು ಇದು ರಾಮಾನುಜಾಚಾರ್ಯರಿಂದ. ಸೊ ಅದ್ರದ್ದು ಒಂದು ಸ್ವಲ್ಪ ಜಿಸ್ಟ್ ಹೇಳ್ತೀರಾ, ಸಾರಾಂಶ? ರಾಮಾನುಜಾಚಾರ್ಯದಲ್ಲ, ಆಂಡಾಳ್ದು. ಆಂಡಾಳ್, ಎಸ್. ನಾನು ಓದ್ತೀನಿ ಆಗ್ಲಿ, ಬಟ್ ಐ ರಿಯಲಿ ಕ್ಯಾಂಟ್ ಅಂಡರ್ಸ್ಟ್ಯಾಂಡ್, ಅದ್ರ ಅರ್ಥ ಆಗಲ್ಲ ನನಗೆ, ಬಿಕಾಸ್ ಇಟ್ ಈಸ್ ಇನ್ ತಮಿಳ್ ಇರೋದ್ರಿಂದ ಅಲ್ವಾ. If you are interested, I can teach you with meaning.
No problem. ಓಕೆ I've been chanting Tirupazhi from the time I was 6 years old. ಇಲ್ಲ ಹೌದು ಜಸ್ಟ್ ಹೇಳಿ ಏನ್ ಅದು ಸಾರಾಂಶ ಹೇಳಿ ಒಂದ್ 108 ಇದ್ರಲ್ಲಿ 108 ಅಲ್ಲ ಅದು. It's 30 shlokas in Tirupavai. Andal is a young girl. I think you're getting mixed up between the 108 Divya Deshas, maybe. I don't know. ಓಕೆ ಮೇ ಬಿ ಇರಬಹುದು. Tirupavai is only 30 shlokas, and that is composed by a young, among all the Alvars, Andal is the only female Alvar. ಓಕೆ ಸೊ ಶಿವಡಿ ಕುಡತನಾಚಾರ್ ಅಂತ ಅವ್ರ ತಂದೆ ಪೆರಿಯಾಳ್ವಾರು, ಅವ್ರ ಮನೇಲಿ ಅವಳು ತುಳಸಿ ಇದರಿಂದ ಸಿಗ್ತಾಳೆ ಅವಳು. ಶಿ ಇಸ್ ಅಯೋನಿಜೆ. ನೋಬಡಿ ಹ್ಯಾಸ್ ಬಟ್ ಶಿ ಇಸ್ ಬ್ರಾಟ್ ಅಪ್ ಬೈ ಪೆರಿಯಾಳ್ವಾರ್ ಅಂಡ್ ಶಿ ವರ್ಷಿಪ್ಸ್ Rangana Krishna, and then she wants to get married to him. She doesn't want to marry, like Meera story ಇಟ್ಕೊಳ್ಳಿ ನೀವು, ಅಥವಾ ಅಕ್ಕ ಮಹಾದೇವಿ ಆತರ ಏನ್ ತಗೊಂಡ್ರು ಕೂಡ her desire was she has to go and get married to. ಅದನ್ನ ಮಾಡಕ್ಕೆ ಒಂದು ವ್ರತ ಮಾಡಿದ್ರೆ ಆಗತ್ತೆ, ಸಾಧ್ಯ ಆಗತ್ತೆ ಅಂತ ತಿಳ್ಕೊಂಡು ಕಾತ್ಯಾಯಿನಿ ವ್ರತ ಅಂತ ಇಟ್ಕೊಂಡು 30 ದಿವಸಕ್ಕೆ 30 ಪಾಶುರ ಹಾಡಿ ಅದು ತಾನು ಒಬ್ಬಳೇ ಹೋಗಲ್ಲ, ಎಲ್ರನ್ನು ಪ್ರತಿಯೊಬ್ಬರನ್ನು ಫ್ರೆಂಡ್ಸ್ನೆಲ್ಲ ಸೇರಿಸ್ಕೊಂಡು ಕರ್ಕೊಂಡು ಹೋಗಿ ಪೂಜೆ ಮಾಡಿ ಲಾಸ್ಟ್ಲಿ 30th ಡೇ ದಿವಸ ದೇವ್ರಿಗೆನೆ ಇದು ಬಂದು she gets married to the Lord. That is basically the story of Andal in a shortest way I can describe. But I'll be glad to share if anybody wants to have a talk about that. Please give me a call. I'll be glad to talk about it. And definitely, again, this is just the beginning. ನೆನ್ನೆ ಮಕ್ಕಳಿಗೆ ಇಡೀ ದಿನ ಶಂಕರಾಚಾರ್ಯರದ್ದು ಮಾಡಿ ದೊಡ್ಡವ್ರಿಗೆ ಏನಾದ್ರು ಮಾಡ್ಬೇಕು ಸಡನ್ ಆಗಿ ಎವ್ರಿಥಿಂಗ್ ಇಸ್ ಡೈನಾಮಿಕ್. ಐ ಮೀನ್ ನೀವ್ ಹೇಳೋ ತನಕ ನಾ ನಂಗೆ ತುಂಬಾ ನಾಲೆಡ್ಜ್ ಇಲ್ಲ ನಂಗೆ. ಅಯ್ಯೋ ನಮಗೆ ಇಷ್ಟು ಇಲ್ಲ, ನಾವು ಅನ್ಕೊಂಡ್ವಿ 2 PDF ಇಟ್ಕೊಂಡು ನಿಮಗೂ ಕಳಿಸ್ದೆ ಅಂತ. ನಾನು ಸಿಂಪ್ಲಿಫೈಡ್ ವಿಶಿಷ್ಟಾದ್ವೈತ ಬಗ್ಗೆ ತಿಳ್ಕೊಳ್ಳೋಣ, ರಾಮಾಯಣ ಬಗ್ಗೆ 2 ಸಲ ಬ್ರೌಸ್ ಮಾಡಿದೆ. ಹಂಗೆ ಎನಿವೇ ಇಲ್ಲ ನಮಗೂ ಅಷ್ಟೇ ಗೊತ್ತಿರೋದು. ಸರಿ, ವಿಲ್ ಆಲ್ ಗೆಟ್ ಟುಗೆದರ್ ಅಂಡ್ ದೆನ್ ಐ ಆಮ್ ಗ್ಲಾಡ್ ಯು ಎನಿವೇ. ಸೊ ಬ್ಯಾಕ್ ಟು ರಾಮಾನುಜಾಚಾರ್ಯರು. ಈ ವಿಶಿಷ್ಟಾದ್ವೈತ ನೀವು ಹೇಳಿದ್ರಿ, ನೀವು ಹೇಳ್ತಿರ್ಬೇಕಾದ್ರೆ ಈ ಮಾಡಿ ತಪ್ಪನ್ನ ಮನಸೋದು ಒನ್ ಆಫ್ ದ ಪ್ರೈಮರೀಸ್ ಇನ್ ವೈಷ್ಣವಿಸಮ್. ದಟ್ ಹೈ ಲೆವೆಲ್ ವೆರಿ ವರ್ಡ್ ವಿಶಿಷ್ಟ ಅದ್ವೈತ ವಿಟ್ ಮೀನ್ಸ್ ಇಟ್ಸ್ ಅ ಯುನೀಕ್ ವೇ ಆಫ್ ಅದ್ವೈತ, ವಿಶಿಷ್ಟವಾದ ಅದ್ವೈತ ಅಲ್ವಾ? ಸೊ ಅದ್ವೈತಕ್ಕೂ ವಿಶಿಷ್ಟ ಅದ್ವೈತಕ್ಕೂ ಡಿಫ್ರೆನ್ಸ್ ಇದಕ್ಕೋಸ್ಕರ ವಿಶಿಷ್ಟ ಅದ್ವೈತ ವಿಶಿಷ್ಟ ಇರ್ಬೇಕು. ಅದ್ ಏನ್ ವಿಶಿಷ್ಟತೆ ಅನ್ನೋದು ಸ್ವಲ್ಪ ನಿಮ್ಮ if I have to simplify, there is one way of saying it. Just take Rama and Hanuma as examples. ದ್ವೈತದಲ್ಲಿ ಮಧ್ವಾಚಾರ್ಯರ ಮತದಲ್ಲಿ ಏನ್ ಹೇಳ್ತಾರೆ, when you say ದೇವರು it is Jivatma and Paramatma. That is what the two entities are. Rama represents Jiva, Paramatma. Hanuman represents Jivatma. So ಇವ್ರು ಹೇಳೋದು ದ್ವೈತದಲ್ಲಿ ಹೇಳೋದು ಏನಪ್ಪಾ, ನನಗ್ ಅರ್ಥ ಆಗಿ, ನನ್ ತುಂಬಾ ಜಾಸ್ತಿ ನಾಲೆಡ್ಜ್ ಇಲ್ಲ, ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು. ಪರಮಾತ್ಮನೇ ಬೇರೆ, ಜೀವಾತ್ಮನೇ ಬೇರೆ. At no point they can be the same. You go. So there is Rama, there is Hanuma. There is always that dasyatva for the Jivatma to the Paramatma. So they're never the same. And this is how life continues. And by accepting the dasya, the sakhya, what is the aim of all the three ones? To attain moksha or to attain mukti. Alva? Mukti margaki enu andre, ದ್ವೈತದಲ್ಲಿ ಅವ್ರು ಹೇಳೋದು ಜೀವಾತ್ಮ ಪರಮಾತ್ಮ ಎರಡು ಬೇರೆಯಾಗೆ ಇರುತ್ತೆ. ಆ ದಾಸ್ಯತ್ವದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದರಲ್ಲೇ ಸಖ್ಯ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಅದರಲ್ಲಿ ನಮಗ್ ಮುಂದೆ ಮುಕ್ತಿ ಸಿಗುತ್ತೆ ಅಂತ ದ್ವೈತದ. ಅದಕ್ಕೆ ಅವ್ರು ಯಾವಾಗ್ಲೂ ಕೈ ಹಿಂಗ್ ನೋಡಿದ್ರು ಎರಡು. ಅದೇ ನನ್ ಫ್ರೆಂಡ್ ಹೇಳ್ತಾನೆ, ಅದ್ ಹಂಗ ಕೊಡೋದು 2 ಸತಿ ಬಡಿಸು ಅಂತ ಕೇಳ್ತಾ ಇದಾರೆ. ಅದಕ್ಕೆ ಸದಾ ದಾಸ, ಬರೀ ದಾಸ ಅಲ್ಲ, ಕನಕದಾಸ ಹೇಳಿದ್ರು ದಾಸರ ಮನೆಯ ಕೀಳುದಾಸದಲ್ಲಿ ಕೀಳುದಾಸ ನಾನು ಅಂತ. ಸೊ ಐ ಆಮ್ ಲೈಕ್ I can't come near you, I'll be here only ಅಂತ. Okay. So that is Dvaita. Advaita ಏನ್ ಹೇಳ್ತಾರೆ, with knowledge, with the way you understand, things, your knowledge, your this thing. Aham Brahmasmi, you can become God. The Jivatma can become God by severe, I mean, it doesn't come very easily. Sumna ಕೂತ್ಕೊಂಡ್ಬಿಟ್ಟ ದೇವರಾದೆ ಅಂತ ಹೇಳಕ್ಕಾಗಲ್ಲ. It needs a lot of anushthana, a lot of knowledge, lot of other things. So aham brahmasmi, so that is advaita. So that is, both of them are together. You can become that anta. As far as I know, that is how
Shankaracharya's philosophy is. Okay. Now, Vishishta Advaita, so you are saying Ramane Hanuma, Hanumane Rama anta helbodu avaga. Idralli Rama, Ramane Hanuma, Hanumane, idralli Rama, Hanuma ibru onde anta you can kind of think. Then you come to Vishishta Advaita, where there is a different take on this, you know. ನೀವು ತುಂಬಾ ಜನ ನೋಡಿರ್ಬೋದು, ಇವಾಗ ಹನುಮಾನ್ ಚೆಸ್ಟ್ ಓಪನ್ ಮಾಡಿದ್ರೆ ಒಳಗಡೆ ರಾಮ ಇರ್ತಾರೆ. I don't know if you have seen that. ತುಂಬಾ ಜನರ ಮೇಲೆ ಆ ಫೋಟೋ ಇರುತ್ತೆ. So though one is with, ಅದೇ ತರ ರಾಮನ್ ಚೆಸ್ಟ್ ಬೇಗದ್ರೆ ಹನುಮ ಇರ್ತಾನಂತೆ ಅದರಲ್ಲಿ. ದೇವರಿಗೆ ಭಕ್ತರೆಷ್ಟು ಮುಖ್ಯ, ಭಕ್ತರಿಗೆ ದೇವರೆಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ಅಂತ ಭಕ್ತರಿಗೆ ದೇವರು. ಅದಕ್ಕೋಸ್ಕರ ಶ್ರೀ ವೈಷ್ಣವ ಪ್ರಿನ್ಸಿಪಲ್ ಅಲ್ಲಿ ಏನಪ್ಪಾ ಅಂದ್ರೆ, ಭಗವತ ಅಪಚಾರ ಮಾಡಿದ್ರು ಕೂಡ ದೇವ್ರ ಕ್ಷಮಿಸಿ ಬಿಡ್ತಾನೆ, ಭಾಗವತ ಅಪಚಾರ ಮಾಡಿದ್ರೆ ದೇವ್ರ ಖಂಡಿತ ಕ್ಷಮಿಸೋಲ್ಲ ಅಂತ. ಸೊ ಭಾಗವತಾಸ್ ಆರ್ ಬಿಗ್ಗರ್ ದನ್ ಭಗವತಾಸ್ ಅಂತ. ಅದಕ್ಕೆ ಒಂದು ದೇರ್ ಇಸ್ ಒನ್ ಕುಲಶೇಖರ ಆಳ್ವಾರ್ ಅಂತ, ಹಿ ಯೂಸ್ ಟು ಬಿ ದ ಕಿಂಗ್, ಹಿಸ್ ಓನ್ಲಿ ಕಿಂಗ್ ಆಳ್ವಾರ್ ಇನ್ ದ ಶ್ರೀ ವೈಷ್ಣವ ಆಳ್ವಾರ್ ದಿಸ್ ಥಿಂಗ್. ಅವ್ರು ಹೇಳ್ತಾರೆ, ನಾನ್ ಯಾರು ಅಂದ್ರೆ ಭೃತ್ಯಸ್ಯ, ಅವ್ರು ಮುಕುಂದ ಮಾಲಾ ಅಂತ ಒಂದು ಬ್ಯೂಟಿಫುಲ್ ಶ್ಲೋಕ ಮಾಡಿದ್ದಾರೆ. ಅದ್ರಲ್ಲಿ ಹೇಳ್ತಾರೆ, ಭೃತ್ಯಸ್ಯ ಭೃತ್ಯಸ್ಯ ಭೃತ್ಯ ಇತಿಮಾಂ ಸ್ಮರಲೋಕನಾಥ. ನನ್ನ ಹೆಂಗ್ ಜ್ಞಾಪಿಸ್ಕೋ ದೇವ್ರೆ ಅಂದ್ರೆ, ನಿನ್ನ ಸರ್ವೆಂಟ್ ನ ಸರ್ವೆಂಟ್ ನ ಸರ್ವೆಂಟ್ ನ ಸರ್ವೆಂಟ್ ನ ಸರ್ವೆಂಟ್ ಅಂತ ಜ್ಞಾಪಿಸ್ಕೊ ಅಂತ ಹೇಳ್ತಾನೆ. ಅಷ್ಟು ಐ ಆಮ್ ಸೋ ಫಾರ್ ಡೌನ್ ಬಿಲೋ ಅಂತ. ಸೊ ಕಮಿಂಗ್ ಬ್ಯಾಕ್ ಟು Vishishta Advaita, when you open, the two entities exist. You are not that entity, but it exists within you. So it is neither Dvaita nor Advaita, it is Vishishta Advaita. That is a simple way of explaining as far as I know. ಇಲ್ಲ, it was very well. ನೀವು ಎಕ್ಸಾಂಪಲ್ಸ್, 3 ಎಕ್ಸಾಂಪಲ್ಸ್ ಕೊಟ್ಟಿದ್ದು ಒಳ್ಳೆದಾಯ್ತು. ಬರೀ 2 ಅನ್ಕೊಂಡಿದ್ದೆ. And wow, that was very. There are 3 more, sir. It is not just only 2. There are 3 more school of thoughts which are called like. Manju, 1 ನಿಮಿಷ. I will definitely hold on to that. I just want to ask if anybody else has any inputs on what Jayanti just said. Like Girish, do you have any, or Sudarshan? Yeah, ನಮ್ಮೆಲ್ಲಾರ್ದು ಪ್ರಾಬಬ್ಲಿ ನಂದು ಕೂಡ ವೆರಿ ಲಿಮಿಟೆಡ್ ಅಂಡರ್ಸ್ಟ್ಯಾಂಡಿಂಗ್. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಪ್ರೆಟಿ ಮಚ್ ಜಯಂತಿ ಅವರು ಹೇಳಿದಂಗೆ, based on what Jayanti said. Correct. That's where. ಅದೇ ಬಿಲ್ಡಿಂಗ್ ಆನ್ ದ್ಯಾಟ್, ವೆರಿ ಮಚ್ ಜಯಂತಿ ಅವ್ರು ಹೇಳಿದ್ದೆ ನನ್ನ ಅಂಡರ್ಸ್ಟ್ಯಾಂಡಿಂಗ್. ಬೇಸಿಕಲಿ ಡಿಫ್ರೆನ್ಸ್ ಎಲ್ಲಿ ಬರುತ್ತಂದ್ರೆ, ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಥಾಟ್ಸ್ ಅಲ್ಲಿ ಸ್ವರೂಪ ಏನ್ ಡಿಫರೆನ್ಸ್ ಅನ್ನೋದು ಒಂದು. ಸ್ವರೂಪ ಅಂದ್ರೆ ಜೀವಾತ್ಮ ಪರಮಾತ್ಮ ಒಂದೋ ಅಲ್ವೋ ಅನ್ನೋದು ಒಂದು. ಇನ್ನೊಂದು ಅಲ್ಟಿಮೇಟ್ ಡೆಸ್ಟಿನೇಷನ್ ಏನು ಅನ್ನೋದು. ಡೆಸ್ಟಿನೇಷನ್ಸ್ ಅಲ್ಲಿ ಕ್ವಾಲಿಟೀಸ್ ಏನಿರುತ್ತೆ ಅನ್ನೋದು. ಸೊ ಫಾರ್ ಎಕ್ಸಾಂಪಲ್, ಅದ್ವೈತದಲ್ಲಿ ಒಬ್ಬ ಜೀವಾತ್ಮ ಪರಮಾತ್ಮ ಆಗಬಹುದು ಅನ್ನೋದಲ್ಲ, ಜೀವಾತ್ಮನೇ ಪರಮಾತ್ಮ. ಜೀವಾತ್ಮ ಪರಮಾತ್ಮ ಬೇರೆ ಅಲ್ಲ, ಅದು ಮಾಯೆ ಅನ್ನೋ ಒಂದು ಡೆಲ್ಯೂಷನ್ ಅಲ್ಲಿ ಇದೆಲ್ಲ ನಾವು ಒಬ್ಬ ಜೀವಾತ್ಮ ಅನ್ನೋದು ಇದೆ ಅಂತ ಡೆಲ್ಯೂಷನ್ ಅಲ್ಲಿ ಇದೀವಿ ಅಂತ ಅದು. ಬಟ್ ವಿಶಿಷ್ಟಾದ್ವೈತದಲ್ಲಿಯೂ ಕೂಡ ಆ ಕಾನ್ಸೆಪ್ಟ್ ಇದೆ, ವಿಚ್ ಈಸ್ ಕ್ವಾಲಿಟೇಟಿವ್ಲಿ ಸೇಮ್, ದಿ ಕ್ವಾಂಟಿಟೇಟಿವ್ಲಿ ಡಿಫ್ರೆಂಟ್ ಅಂತ. ಒಬ್ಬ ಜೀವಾತ್ಮ ಅನ್ನೋನು ಇನ್ ಕ್ವಾಲಿಟೀಸ್ ಹಿ ಹ್ಯಾಸ್ ಆಲ್ ದಿ ಕ್ವಾಲಿಟೀಸ್ ಆಫ್ ಎ ಪರಮಾತ್ಮನ ಎಲ್ಲಾ ಕ್ವಾಲಿಟೀಸ್ ಇದೆ. ಒಬ್ಬ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಅದ್ವೈತದಲ್ಲಿ ಮೋಕ್ಷ ಅನ್ನೋ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗುತ್ತೆ. ಮೋಕ್ಷ ಅಂದಾಗ ಜೀವಾತ್ಮ ಅನ್ನೋನು ಜ್ಞಾನನ ಬೆಳೆಸ್ಕೊಂಡು ಅವನೇ ಪರಮಾತ್ಮ ಅನ್ನೋದು ರಿಯಲೈಸ್ ಆಗತ್ತೆ, ಪರಮಾತ್ಮನಲ್ಲಿ ಲೀನನಾಗ್ತಾನೆ ಅಂತ. ವಿಶಿಷ್ಟಾದ್ವೈತದಲ್ಲಿ ಮೋಕ್ಷ ಅನ್ನೋ ಕಾನ್ಸೆಪ್ಟ್ ಕೀ ಡಿಫರೆನ್ಸ್ ಬರುತ್ತೆ. ಮೋಕ್ಷದಲ್ಲಿ ನಾನು ಭಗವಂತ ಆಗಲ್ಲ, ವೈಕುಂಠ ಅಥವಾ ವೇರ್ ವಿಷ್ಣು ಈಸ್, ಅಲ್ಲಿ ಐ ಬಿಕಮ್ ಎ ಸರ್ವೆಂಟ್ ಅನ್ನೋ ತರ ಕಾನ್ಸೆಪ್ಟ್ ನಾನು ಅರ್ಥ ಮಾಡ್ಕೊಂಡಿರೋದು. ವೇರ್ ಇಟ್ಸ್ ಎ ಡಿಫ್ರೆನ್ಶಿಯೇಟೆಡ್ ಯೂನಿಟಿ. ಇಟ್ಸ್ ನಾಟ್ ಎ ಡಿಫ್ರೆನ್ಶಿಯೇಟೆಡ್ ಟೂ ಎಂಟಿಟೀಸ್ ಅಲ್ಲ, ಡಿಫ್ರೆನ್ಶಿಯೇಟೆಡ್ ಯೂನಿಟಿ ವರ್ಸಸ್ ದ್ವೈತ ವಿಚ್ ಈಸ್ ಟೂ ಡಿಫ್ರೆಂಟ್ ಎಂಟಿಟೀಸ್. ಜೀವಾತ್ಮ ಬೇರೆ, ಪರಮಾತ್ಮನೇ ಇಬ್ರು ಬೇರೆ. ಒಂದೇ ಪರಮಾತ್ಮ, ಅನಂತ ಜೀವಾತ್ಮಗಳು, ಅವರೆಲ್ಲರೂ ಬೇರೆ ಬೇರೆ. ಪ್ರತಿಯೊಂದರಲ್ಲೂ ಅಷ್ಟೇ ವಾಟ್ ಈಸ್ ದಿ ಎಂಡ್ ಗೋಲ್, ಮೋಕ್ಷ ಹೇಗ್ ಸಿಗತ್ತೆ ಅನ್ನೋದ್ರಲ್ಲಿ ಕೀ ಡಿಫರೆನ್ಸಸ್ ಬರುತ್ತೆ ಅಷ್ಟೇ. ಒನ್ ಈಸ್ ದಿ ನೇಚರ್ ಆಫ್ ವಾಟ್ ಆರ್ ದಿ ಕ್ವಾಲಿಟೀಸ್ ಆಫ್ ದಿ ಸೋಲ್ ಅಥವಾ ಸೂಪರ್ ಸೋಲ್ ಒಂದು.
ಇನ್ನೊಂದು, what is the process of reaching the next higher state? The third is, what happens once you reach the higher state? So 3 critical factors, 3 schools of ಇದು ಇವ್ರು ಹೇಳಿದ್ರು, ನಮ್ಮ ಮರ್ತೋಯ್ತು ಹೆಸರು, ಕ್ಷಮಿಸ್ಬಿಡಿ. ಇನ್ನು 3 schools of thought ಇದೆ ಅಂತ. hundreds of schools of thoughts ಇದೆ. I know. These are prominent schools of thoughts ಇವುಗಳು ಅಷ್ಟೇ. ಪ್ರಾಮಿನೆಂಟ್ ಇವು. ಇದು ಬಿಟ್ರೆ ಇವರು ಚೈತನ್ಯ ಮಹಾಪ್ರಭುದು ಭೇದ ಅಭೇದ ತತ್ವ ಅಂತ, ವಿಶಿಷ್ಟ ದ್ವೈತ ಭೇದ ಅಭೇದ ತತ್ವ ಅಂತಾನೋ ಏನೋ, ಅದು ಮರ್ತೋಗಿದೆ ಹೆಸರು. ಅದ್ರಲ್ಲಿ ಏನಂದ್ರೆ ವೆರಿ ಸಿಮಿಲರ್ ಟು ವಿಶಿಷ್ಟಾದ್ವೈತ ಬಟ್ ವಿತ್ ದಿ ಲ್ಯಾಂಗ್ವೇಜ್ ಆಫ್ ದ್ವೈತ. ಸೊ ಆತರ ಬೇರೆ ಬೇರೆ ವೇರಿಯೇಷನ್ಸ್ ಇದೆ ಅವ್ರದ್ದು. ಯಾಕೆ even if you go to Buddhism and Jainism, they also have moksha and this thing. So every religion, whether it is Christian, they all, the ultimate goal is to go there. But how you go, how you live, that is a very, different concept. Yeah, actually that's what I was trying to say. We have like 6 different school of thoughts. After Dvaita Darshanam, we have Bheda Bheda, then Shuddha Dvaita Darshanam, then Achintya Bheda. So different school of thoughts. There are 6 different school of thoughts in India. So starting from Advaita school of thought of Shankara to Chaitanya Mahaprabhu, which is Achintya Bheda, Achintya Bheda Darshana. So it is just a path, and the ultimate goal is moksha in as per Hinduism. We have different paths. ನೀವು ರಾಮಾನುಜಾಚಾರ್ಯರು ಇದು ವಿಶಿಷ್ಟ ಅದ್ವೈತ ಅಂತ ಹೇಳ್ತೀರಿ. ಅವ್ರ ಕಾಲ ಆದ್ಮೇಲೆ ಅವ್ರ ಸ್ಟೂಡೆಂಟ್ಸ್ ಇಂದಾನೆ 2 ಪಂಗಡಗಳಾಗಿ ವಡಕ್ಕು ಕಲೆ ತೆನ್ ಕಲೆ ಆಗ್ಬಿಟ್ಟು, ಮಣವಾಳ ಮಹಾಮುನಿ ಲೀಡ್ಸ್ ದ 10 ಕಲೆ ಪ್ರಿನ್ಸಿಪಲ್ಸ್, ದ ವೇದಾಂತ ದೇಶಿಕರ್ ಲೀಡ್ಸ್ ದ Vadakkale principles. Vadakku Tanku is nothing but Badagu Tenkana anta heltevalla. North became Vadakku. North and South. Adallu differences ide. But we don't want to talk more about differences. We want to talk more about unity. See, that's what yaro obru ಏನು ಹೇಳಿದ್ರು ಅಂದ್ರೆ, you people are, instead of going to the destination, you are fighting in the path itself. That's correct. Path of finding a way to the path. Correct. That was a very, very nice statement. Yaar madididna? I think you are not able to choose the path which you want to go. You want to say, okay, my path, my guru is great, and somebody will say my guru is great. So you don't want to do that, or you don't want to perform the sadhana what your guru did, but you are trying to say my guru is greater than your guru, which is obnoxious, right? So I think when you talk about Hinduism, we have to talk about all the gurus, all 6, 7 yes, different. Absolutely. And even today, if someone comes like, okay, somebody will follow Sri Ravi Shankara, it may be good. He might have come up with a better idea than all acharyas. Possible, because Ramana Maharshi came up with even though he was an Advaitin, he came up with a new thought called "Who am I," which is taken by a lot of people in all over the world. ಇದು ಸಿಂಪಲ್ ಆಗಿ ಏನಂದ್ರೆ, ಈ ಸ್ಕೂಲ್ಸ್ ಆಫ್ ಥಾಟ್ಸ್ ಈ ನಮ್ಮ ಆಚಾರ್ಯರು, ಫಸ್ಟ್ ಆಫ್ ಆಲ್ ಆಚಾರ್ಯರು ಅಂತ ಯಾಕೆ ಕರೀತಾರೆ ಅಂದ್ರೆ, ಗುರುಗಳಲ್ಲ ಇವರು. ಆಚಾರ್ಯರು ಲೀಡ್ ಬೈ ಎಕ್ಸಾಂಪಲ್. ಅಂದ್ರೆ they don't just preach. Don't preach you. They lead by example of what they. ಅದು ಒಂದು. ಇನ್ನೊಂದು, ಈ ಸ್ಕೂಲ್ಸ್ ಆಫ್ ಥಾಟ್ಸ್ ಅಥವಾ ಈ ಥಾಟ್ ಪ್ರಾಸೆಸ್ ಮುಂಚೆ ಇತ್ತು, ಬೇರೆ ಯಾರು ಇರ್ಲೇ ಇವರೇ ಕ್ರಿಯೇಟ್ ಮಾಡಿದ್ದು ಅಂತನೂ ಅಲ್ಲ. ಇವರು ಈ ಸ್ಕೂಲ್ಸ್ ಆಫ್ ಥಾಟ್ ನ ಎಸ್ಟಾಬ್ಲಿಷ್ ಮಾಡಿದ್ರು. ಎಸ್ಟಾಬ್ಲಿಷ್ ಮಾಡಕ್ಕೆ ಪ್ರಸ್ಥಾನತ್ರಯಿಗಳನ್ನ ಉಪಯೋಗಿಸ್ಕೋತಾರೆ. ಗೀತಾ, ಉಪನಿಷತ್ಗಳು ಮತ್ತು ಬ್ರಹ್ಮಸೂತ್ರ, ಈ 3ಗಳನ್ನು ಉಪಯೋಗಿಸ್ಕೊಂಡು ಈ ಸ್ಕೂಲ್ ಆಫ್ ಥಾಟ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಷ್ಟೇ. ಎಸ್ಟಾಬ್ಲಿಷ್ ಮಾಡಿದಾಗ ಈ ಪ್ರಸ್ಥಾನತ್ರಯಿ ಉಪಯೋಗಿಸದೆ ನೀನ್ ಎಷ್ಟೇ ಆರ್ಗ್ಯೂ ಮಾಡು, ನಿಂದು ಸ್ಕೂಲ್ ಆಫ್ ಥಾಟ್ ಅಂತ ಅಕ್ಸೆಪ್ಟ್ ಮಾಡಲ್ಲ. ಅದು ಬೌಂಡ್ರಿ. ಅದು ಆದ್ರಿಂದ ಏನಾಗುತ್ತೆ, ಈ ಅದ್ವೈತ ಅಂತ ಮುಂಚೆ ಇರ್ಲಿಲ್ವಾ? ಯಾವಾಗ್ಲೂ ಇತ್ತು ಅದ್ವೈತ. ವಿಶಿಷ್ಟಾದ್ವೈತ ಅನ್ನೋ ಐಡಿಯಾ ಯಾರದ್ರಲ್ಲೋ ಇತ್ತು. ದ್ವೈತಾನು ಕೂಡ ಇತ್ತು. ಪರಂಪರೆನಲ್ಲೇ ತಗೊಂಡ್ರೆ ನೀವು ನಾಥ ಮುನಿಗಳಿಂದ ಶುರು ಆಗೋದು. Exactly. Nammalwar gave
came in the dream of Nath Muni and gave him the Vishishtadvaita principles. Exactly. And there are several acharyas who have taken, but the one who Exactly. consolidated all these thoughts, like you very correctly pointed out, is Ramanuja. This doesn't mean that Vishishtadvaita did not exist before that time. ಎಕ್ಸಾಕ್ಟ್ಲಿ. ಸೊ ಅದರಿಂದ ಈ ಕಿತ್ತಾಡಕ್ಕೆ ಈ ರೀಸನ್ನೇ ಇಲ್ಲ ನಮ್ಗೆ, ಆದ್ರೂ ನಮ್ಗೇನೋ ಮಜಾ ಕಿತ್ತಾಡಕ್ಕೆ. ಸಿಂಪಲ್ ಆಗಿ ಹೇಳ್ತೀನಿ, ಇಲ್ಲಿ ಮೈಸೂರಲ್ಲಿ ಎಷ್ಟು ಜನರು ಇದ್ದೀರಾ ಅಂತ ಗೊತ್ತಿಲ್ಲ. ಮಹಾಜನ ವಾಸಸ್ ಮರಿಮಲ್ಲಪ್ಪ ಕಿತ್ತಾಡ್ತಾರೆ. ಮಹಾಜನಾಸ್ ಅಂತ ಅಲ್ಲಿ ನೋಡಿ, ಮಹಾಜನಾಸ್ ವರ್ಸಸ್ ಮರಿಮಲ್ಲಪಾಸ್ ಕಿತ್ತಾಡ್ತಾರೆ, ಮರಿಮಲ್ಲಪಾಸ್ ವರ್ಸಸ್ ಸದ್ವಿದ್ಯಾ ಕಿತ್ತಾಡ್ತಾರೆ. ಆ ತರ ಪುಟ್ಕಾಸಿ ವಿಷಯಗಳಲ್ಲೇ ಕಿತ್ತಾಡೋರು ಇಂತ ಹೈ ಲೆವೆಲ್ ಕಾನ್ಸೆಪ್ಟ್ ಅಲ್ಲಿ ಕಿತ್ತಾಡೋದು ನ್ಯಾಚುರಲ್. ಫಾಲೋವರ್ಸ್ ಇಂದ ತುಂಬಾ ಬೇರೆ ಪ್ರಚಾರಗಳು ಬೇರೆದು ಆಗಿದೆ. ಕರೆಕ್ಟ್. ರಾಮಾನುಜೈಟ್ಸ್ doesn't consider Buddha as an avatar because ಬಲರಾಮನ ಅವರು ಒಂದು ಅವತಾರ ಅಂತ ತಗೊಳ್ತಾರೆ. ಆದ್ರೆ ಚೈತನ್ಯ ಅವರು ಅವತ್ತೇ ಹೇಳಿದೆ, ಚೈತನ್ಯ ಬೆಂಗಾಲ್ಗೆ ಹೋದ್ರೆ ದೇ ವಿಲ್ ಕನ್ಸಿಡರ್ ಬುದ್ಧ ಅಂಡ್ ಬಲರಾಮ ಆಲ್ಸೋ ಆಸ್ ಅನ್ ಅವತಾರ. ನಾವ್ ಯಾವ್ದೇ ಇವಾಗ ನವರಾತ್ರಿ ಬೊಂಬೆ ಎಲ್ಲ ತಗೊಂಡ್ರು ಇಟ್ ಈಸ್ ವಿತ್ ಆಲ್ ಬಲರಾಮ ಅನ್ನೋ ಒಂದು ಅವತಾರ ಇದ್ದೇ ಇರುತ್ತೆ ಅದ್ರಲ್ಲಿ ಒಂದು. ಬಟ್ ಕಥೆಗಳ ಪುರಾಣಗಳ ಪ್ರಕಾರ ಬಲರಾಮ ಇಸ್ ಆದಿಶೇಷ, ಸೊ ಅದು ಅವತಾರ ವಿಷ್ಣು ಅವತಾರ ಹೆಂಗಾಗುತ್ತೆ? No. Ramanujaites consider Balaram as an avatar, but avatar anta consider ಮಾಡಲ್ಲ Ramanujaites. No, Arvind, correct. Actually, if you go to Tamil Nadu, most of the temples they don't consider Buddha as Vishnu avatar. They use Balarama. Buddha preach ಮಾಡಿದಾಗ ವೇದನ ಶೂನ್ಯತ್ವ ಪ್ರಪೋಸ್ ಮಾಡಿ ಪ್ರಮೋಟ್ ಮಾಡ್ಲಿಲ್ಲ. ಡಸಂಟ್ ಮೀನ್ ದಟ್ ವೇದ ಅಪ್ರಮಾಣ ಅಂತಾನು ಹೇಳಲಿಲ್ಲ. ಅದನ್ನ ಫಾಲೋವರ್ಸ್ ಗಳು ರಾಂಗ್ ಆಗಿ ತಿಳ್ಕೊಂಡು ಬುದ್ಧ ಈಸ್ ಅಗೇನ್ಸ್ಟ್ ವೇದ, ಅವ್ರ ಪ್ರೀಚಿಂಗ್ ಬೇರೆ ಅಂತ ಹೇಳ್ಕೊಂಡು ಅವ್ರದೇ ಸಪರೇಟ್ ಆಗಿ ಬಂತು ಬಿಕಾಸ್ ಆಫ್ ದಟ್. ಬಟ್ ಬೇರೆ ಅದರ್ ಆಚಾರ್ಯಸ್ ಕನ್ಸಿಡರ್ ಬುದ್ಧ ಆಸ್ ಅನ್ ಅವತಾರ ಬಿಕಾಸ್ ಅದು ಭಾಗವತದಲ್ಲೆಲ್ಲ ಕ್ಲೀನ್ ಆಗಿ ಬಂದಿದೆ. ಬಟ್ ಫಾರ್ ಸಮ್ ರೀಸನ್ ರಾಮಾನುಜೈಟ್ಸ್ consider Balram as a separate Vishnu avatar and not Buddha as an avatar. ಮತ್ತೊಮ್ಮೆ ಇಲ್ಲಿ ಸಾರಿ, ನಾನು ಮತ್ತೆ ಬರ್ತಾ ಇದ್ದೀನಿ, ಕ್ಷಮಿಸ್ಬಿಡಿ. ಇಲ್ಲಿ ಯಾಕಂದ್ರೆ ನಮ್ರತಾ ಅವ್ರು ಹೇಳಿದ್ರು ಅನ್ಸುತ್ತೆ ಪುರಾಣಗಳಲ್ಲಿ ಈ ತರ ಅಂತ. ನೀವು ಯಾವ ಪುರಾಣ ಫಾಲೋ ಮಾಡ್ತೀರೋ ಅದ್ರ ಪ್ರಕಾರ ಸ್ವಲ್ಪ ಮೈನರ್ ವೇರಿಯೇಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಭಾಗವತ ಪುರಾಣ ಫಾಲೋ ಮಾಡಿದ್ರೆ ಬುದ್ಧ ಅವತಾರ ಬರುತ್ತೆ. ಸೊ ಜಯಗೋವಿಂದರು ನೀವು ಜಯದೇವ್ ಇವರು ಇದು ಮಾಡಿದ್ದಾರೆ, ಅಷ್ಟಪದಿ ಮಾಡಿದಾರಲ್ಲ, ಅದರಲ್ಲಿ ಕೇಶವ ರೂಪ ಇದು ನೀವು ಇದನ್ನ ಕೇಳಿದ್ರೆ ಫಾರ್ ಎಕ್ಸಾಂಪಲ್ ಇಸ್ಕಾನು ಭಾಗವತ ಇದನ್ನ ಫಾಲೋ ಮಾಡುತ್ತೆ. ಅವಾಗ ಏನಾಗುತ್ತೆ, ಬುದ್ಧ ಶರೀರ ಜಯ ಜಗದೀಶ ಹರೇ ಅಂತ ಬರುತ್ತೆ. ಜೈ ಜಗದೀಶ್. If I can interject 1 second, if you don't, ಇಲ್ಲ ನಾನು ಅಷ್ಟೇ, ನಾನು ಖಂಡಿತ ಪ್ಲೀಸ್. ಇಲ್ಲ, ಜಯದೇವ ಅಷ್ಟಪದಿನಲ್ಲಿ ಬುದ್ಧ ಅವತಾರ ಚಲಯತಿ ಇದ್ರಲ್ಲಿ ಹೇಳುವಾಗ ಬುದ್ಧ ಅವತಾರ ಇಸ್ ರೆಕಗ್ನೈಸ್ಡ್. Now if you go to ISKCON, they do not consider Krishna as an avatar at all. They consider Krishna as God and they include both Balarama and Buddha. So these are small differences that you Vedanta did not consider Buddha as an avatar. That's why Sri Vaishnavites do not consider that. ನಾವು ಇದು ನವರಾತ್ರಿಗೆ ನಮ್ಮ ವೈಫ್ ಎಲ್ಲ ಇಡ್ಬೇಕಾದ್ರೆ ರೇಗಿಸ್ತಿದೆ, ಎಲ್ಲಿ ನೀನು ತಮಿಳ್ನಾಡಿಂದ ತಂದ್ಯಾ, ಬುದ್ಧ ಇಲ್ಲ ಇಲ್ಲಿ, ಬಲರಾಮ ಇದೆ. ಇಲ್ಲ, the whole inclusion of Buddha, ನನಗೆ ಹಿಸ್ಟರಿಯಲ್ಲಿ ಇಂಡಿಯಾದಲ್ಲಿ ಹೈಸ್ಕೂಲ್ ಅಲ್ಲಿ ಓದಿದ್ದು, the whole inclusion of Buddha happened to please Buddhists. Probably happened when early 6th or 7th century when Hindu Sanatana Dharma started to rise because of Shankaracharya. Then Buddhist prominence ittu, ಅವ್ರನ್ನ ಇವರಿಗೆ ಪ್ಲೀಸ್ ಮಾಡ್ಬೇಕು ಅಂದ್ಬಿಟ್ಟು ಸರಿ ಆಯ್ತಪ್ಪ ಇನ್ಕ್ಲೂಡ್ ಮಾಡ್ಕೊಳ್ಳೋಣ ಅಂತ ಆಗಿತ್ತು. ಆಚಾರ್ಯರುಗಳ ಏನಂದ್ರೆ ಅವ್ರದ್ದು ಅಭಿಪ್ರಾಯ, ಕೃಷ್ಣ ಅವತಾರ ಆದ್ಮೇಲೆ ಬುದ್ಧ ಅವತಾರ ಆಗಿದೆಯಲ್ಲ, ಬೋತ್ ಅವತಾರ ವಾಸ್ ಹ್ಯಾಪನ್ಡ್ ಇನ್ ಎ ಕಾಂಟ್ರರಿ ವೇ ವೇರ್ ಬುದ್ಧ ವಾಂಟ್ಸ್ ಟು ಪ್ರೊಟೆಕ್ಟ್ ಧರ್ಮ ಇವನ್ ದೋ ಲ್ಯಾಕ್ಸ್ ಆಫ್ ಪೀಪಲ್ ಡೈ. ಧರ್ಮ ಎರಡು ಅವತಾರ ಒಂದೇ ಟೈಮ್ ಅಲ್ಲಿ ಆಗೋದು, ಇಟ್ ಇಸ್ ನಾಟ್ ಜಸ್ಟ್ ಇನ್ ದಟ್. ಪರಶುರಾಮ ಅಂಡ್ ರಾಮ were together at the same time. Correct. Krishna and Balarama, they were together at the same time. So Parashurama meets Krishna also. You cannot Parashurama meets Krishna also. ಹೇಳಿದಾಗ ಪರಶುರಾಮ ಜಯಂತಿ ದಿನ 3 ಜನನು ಮೀಟ್ ಮಾಡ್ತಾರೆ. ಧರ್ಮರಾಯ ಪರಶುರಾಮ ಚಿರಂಜೀವಿ ಅಲ್ವಾ? Parashurama is Chiranjeevi. So he meets both Rama and Krishna. ನಾನೇನ್ ಹೇಳಕ್ ಬಂದೆ ಅಂದ್ರೆ, ಕೃಷ್ಣ ಅವತಾರ ಧರ್ಮ ಸಂಸ್ಥಾನ ಆಗಕ್ಕೋಸ್ಕರ ವಾರ ಆಗಿ ಎಲ್ಲಾರು ಮಾಡಿದ್ರು, ಓಕೆನಾ, ಮಾಡಿದ್ರು.
ಬುದ್ಧಾವತಾರದಲ್ಲಿ ಧರ್ಮ ಸ್ಥಾಪನೆಗೋಸ್ಕರ ಅಹಿಂಸೆ ಅವರು ಅಡಾಪ್ಟ್ ಮಾಡ್ಕೊಂಡ್ರು. ಬಟ್ ದೇ ಡಿಡ್ ನಾಟ್ ಲೆಟ್ ದ ಪೀಪಲ್ ಗೋ ವಿತ್ ವಾಟ್ ಎವರ್ ದೇ ವಾಂಟ್. ಬಟ್ ಅವ್ರನ್ನ ಆದಷ್ಟು ಟ್ರೈ ಮಾಡಿದ್ರು ಎಲ್ಲ ಇದ್ ಮಾಡೋದಕ್ಕೆ. ಸೊ ಬೋತ್ ಆರ್ ಕೈಂಡ್ ಆಫ್ ಡಿಫ್ರೆಂಟ್ ಕೈಂಡ್ ಆಫ್ ಧರ್ಮನೇ ಸ್ಥಾಪನೆ ಮಾಡೋದಕ್ಕೋಸ್ಕರ ರೂಟ್ಸ್ ಆರ್ ಡಿಫ್ರೆಂಟ್ ಅಂತ ಹೇಳಿ ಪಾತ್ಸ್. ಓಕೆ, ಇದು ಅದೇ ಏನು ಒಂದೇ ಒಂದು ಸ್ಟೇಟ್ಮೆಂಟ್ ಮುಗ್ಸಕ್ ಹೋಗ್ತಾ ಇದೆ. ಇದರಲ್ಲಿ ಭಾಗವತಮಲ್ಲಿ ನಂಗೆ ಮರ್ತೋಗಿದೆ, ತುಂಬಾ ದಿವಸ ಆಗೋಗಿದೆ ಓದಿ. ಅದ್ರಲ್ಲಿ ಒಂದು ಬರುತ್ತೆ, ಏತೆ ಚಾಂಶ ಕಲಾಃ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಸಮಥಿಂಗ್ ಬರುತ್ತೆ. ಅದನ್ನ ಇಟ್ಕೊಂಡು ಬೇಸಿಕಲಿ ಇಸ್ಕಾನ್ ಗ್ರೂಪ್ ಅಲ್ಲಿ ಏನಾಗುತ್ತೆ, ಇಟ್ ಇಸ್ ದಿಸ್ ಕೃಷ್ಣಸ್ತು ಭಗವಾನ್ ಸ್ವಯಂ. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ನಾವು ಎಲ್ಲಿ ತುಂಬಾ ಜನ ನಾವು ಹೊಡೆಸ್ಕೊತೀವಿ ಅಂದ್ರೆ ದಶಾವತಾರಗಳು ಅಂತ ಕಚ್ಕೊಂಡು ಕೂತ್ಕೊಂಡ್ಬಿಟ್ಟಿದೀವಿ ನಾವು. ದಶಾವತಾರಗಳು ಕೂಡ ಅವನ ಲಕ್ಷಾಂತರ ಮಿಲಿಯನ್ ಅನಂತ ಅವತಾರಿ ಅವನು. ಈ ದಶ ಪ್ರಮುಖ ಅವತಾರಗಳು. ಅದರಿಂದ ಅವನು ಬೇರೆ ಬೇರೆ ಇದ್ರಲ್ಲಿ ಬಂದ ಅಂತ ಪುರಾಣದಲ್ಲಿ ಬರುತ್ತೆ, ಅದನ್ನ ನಾವು ಕೌಂಟ್ ಮಾಡಲ್ಲ. ದಶ ಪ್ರಮುಖ ಅವತಾರಗಳು. ಈ ಮನ್ವಂತರ 24 ಆಕ್ಚುಲಿ ಇನ್ನ ನೋಡಕ್ ಹೋದ್ರೆ ಸರಿಯಾಗಿ ನೋಡಿದ್ರೆ 24 ಅವತಾರ. ಇದ್ ಹೆಂಗಂದ್ರೆ ಸಾರಿ ಇನ್ನು ಒಂದೇ ಒಂದು ಇದ್ ಹೆಂಗಂದ್ರೆ ಗಾಯತ್ರಿ ಮಂತ್ರದಲ್ಲಿ ಓಂ ಭೂರ್ಭುವಸ್ವ ಮುಗಿದೋಯ್ತು, 3 ಅಂತ. ನೋ, ಓಂ ಭೂಹ್ ಓಂ ಭುವಃ ಓಂ ಸುವಃ ಓಂ ಮಹಾ ಓಂ ಜನಮಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ. ಸೊ ನೀವು ಏನಾಗುತ್ತೆ, 3ನ್ನ ಇದಾಗ್ ಮಾಡ್ಬೋದು, 7 ಮಾಡ್ಬೋದು, ಆ 7ನ್ನ 14 ಮಾಡ್ಬೋದು, 14ನ 21 ಮಾಡ್ಬೋದು, 21ನ್ನ 93 ಮಾಡ್ಬೋದು. ಸೊ ನಾವು ನೀವು ಏನನ್ನ ಫೋಕಸ್ ಮಾಡ್ತಾ ಇದ್ದೀರೋ ಅದ್ರ ಬಗ್ಗೆ ಡಿಸ್ಕಷನ್ ಫಸ್ಟ್ ಆಗತ್ತೆ. 10 ಅವತಾರಗಳು ಪ್ರೈಮರಿ ಅವತಾರಸ್, 24 ಎಕ್ಸ್ಪ್ಯಾಂಡೆಡ್ ಅವತಾರಸ್, ಇನ್ನೊಂದು ಎಕ್ಸ್ಟ್ರಾ ಬೇರೆ ಅವತಾರಸ್. ಅದರಲ್ಲಿ ಅವತಾರಗಳ ಒಂದು ಇದಿದೆ ಡಿಸ್ಕ್ರಿಪ್ಷನ್. ಕರೆಕ್ಟ್ ಅಲ್ವಾ? ಆದ್ರಿಂದ ದಶಾವತಾರದಲ್ಲಿ ಕಚ್ಕೊಳ್ಳೋದು ಬೇಡ ಅಂತ ನಾನು ಅಷ್ಟೇ ಹೇಳ್ತಾ ಇರೋದು. Divya Deshas. According to Sri Vaishnava principle, there are 108 Divya Deshas. Idishtu madre 106 are on earth, 2 are Satyaloka and Paramapada anta. Aa list alli Melukote ilve illa. So does it mean that Melukote is one of the most important places that you should go to? Just because it is not in that list does not mean that that doesn't exist. Adik yaru heladru ಯಾತಕ್ಕಂತ ಹಾಗಲಿಲ್ಲ, ಅದೇ ಭೂವೈಕುಂಠ, ಅದಕ್ಕೋಸ್ಕರ ಅದನ್ನ ಇನ್ಕ್ಲೂಡ್ ಮಾಡೋದೇ ಬೇಡ ಅಂತ. ಸೊ ಇದೆಲ್ಲ ಇಟ್ಸ್ ಎ ಕ್ವೆಶ್ಚನ್ ಆಫ್ ಇಂಟರ್ಪ್ರಿಟೇಷನ್. ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು. ಅವ್ರವ್ರ ಮನಸ್ಸು ಸ್ಥಿತಿ, ಅವ್ರವ್ರ ಪರಿಣತೆ, ಅವ್ರವ್ರ ಸಹಿಷ್ಣುತೆ, ಅವ್ರವ್ರ ಭಾವಗಳನ್ನ ನೋಡ್ಕೊಂಡು ಯು ಕ್ಯಾನ್ ಟೇಕ್ ವಾಟ್ ಎವರ್ ಅಪ್ರೋಚ್ ಯು ವಾಂಟ್. ಅಲ್ಟಿಮೇಟ್ಲಿ ಇಟ್ ಇಸ್ ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕ ಶರಣಂ ವ್ರಜ ಅಸ್ಮಾತ್. ದಟ್ ಇಸ್ ದ ಅಲ್ಟಿಮೇಟ್ ಆಫ್ ಎವ್ರಿ. ಅಲ್ಲಿ ಅವರು ಇದು ಫಸ್ಟ್ ಮೇಲ್ಕೋಟೆಗೆ ಬರಕ್ ಮುಂಚೆ ಇನ್ನೊಂದು ಊರ್ಗೆ ಹೋಗ್ತಾರೆ. ಬಿ ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಯಾವ್ದು ವಿಠಲ ಅಲ್ಲ ಇದು ಬಿಟ್ಟಿದೇವ ಊರು ಯಾವ್ದದು? ಯಾದವಗಿರಿ. ಅದ್ಯಾವ್ದು ಬೇರೆ ಅಲ್ವಾ? ಹಾ ಅಲ್ಲಿ ಅವರು ಅವ್ರ ಮಗಳಿಗೆ ವ್ಯಾಧಿ ರೋಗ ಬಂದು ಅದನ್ನ ಅವ್ರ ಪ್ರೋಕ್ಷಣೆ ಮಾಡೋ ತಕ್ಷಣನೇ ಯಾರಿಂದನೂ ಆಗ್ದಲೇ ಇರೋದು ಅವರು ಪ್ರೋಕ್ಷಣೆ ಮಾಡೋ ತಕ್ಷಣ ಅವ್ರಿಗೆ ಹಿಡ್ದಿರೋ ಯಾವುದೇ ಬ್ರಹ್ಮ ರಾಕ್ಷಸ ಬಿಟ್ಟು ಹೋದ ತಕ್ಷಣ ಅವ್ನ್ ಸರೆಂಡರ್ ಆದ ತಕ್ಷಣ ನೀವೇನೇ ಹೇಳಿದ್ರು ಮಾಡ್ತೀನಿ ಅಂದಾಗ 5 ದೇವಸ್ಥಾನಗಳು ಕಟ್ಸು ಅಂದ ತಕ್ಷಣ ಆಮೇಲೆ ಅಲ್ಲಿ ಆ ನದಿ ಯಾವ್ದಿದೆ, ಯಾದವಗಿರಿ ಪಕ್ಕ ನದಿ ಇದ್ ಮಾಡಿಸ್ತಾರೆ. ಹಿ ವಿಲ್ ಲೆಟ್ ದ ಅಮೃತ, ನೀವು ತಾನೇ ಕಥೆ ಓದಿದ್ರಲ್ಲ, ಯುವರ್ ಮೆಮರಿ ಮಸ್ಟ್ ಬಿ ಮಚ್ ಫ್ರೆಶರ್ ದೆನ್ ಮೋಸ್ಟ್ ಆಫ್ us. ಅಮೃತ ಹೇಳಿದಾಗ ಅದಿತ್ತ, ಐ ಡೋಂಟ್ ನೋ, ಅವಾಗ ನಾನು ಕೇಳಕ್ ಹೋಗ್ಲಿ, ಅದು ಹೊರಗಡೆ ಹೋಗಿದ್ದೆ. ಅದು ಇಟ್ ಈಸ್ ಆಲ್ಸೋ ಕೈಂಡ್ ಆಫ್ ಇಂಟ್ರೆಸ್ಟಿಂಗ್. ಅವರು ಒಂದು ತ್ರಿದಂಡ ತಗೊಂಡು ಆ ಮೌಂಟೇನ್ ಸುತ್ತ ವಾಟರ್ ಮೌಂಟೇನ್ ಫ್ಲೋ ಆಗ್ತಿರೋದ್ನ ಹಿ ವಿಲ್ ಮೇಕ್ ಎ ಇದು ಹಳ್ಳಿಯವ್ರಿಗೆಲ್ಲ ಸಿಗೋಂಗ್ ಒದಗಿಸಿ, ಅದು ಇನ್ನೂ ಬತ್ತಿಲ್ಲ ಯಾವ್ದೇ ಇದಾದ್ರೂ ಆ ನದಿ ಮಾತ್ರ ಇನ್ನು ಹಂಗೆ ಇದೆ ಅಂತ ಹೇಳ್ತಾರೆ ಅಲ್ಲಿ. ಆಮೇಲೆ ಅಲ್ಲಿಂದ ಅವ್ರ ಕನಸು ಬಿದ್ದು ಈ ವಿಲ್ ಗೋ ಟು ಮೇಲ್ಕೋಟೆ, ಆ ಹುತ್ತದಲ್ಲಿ ಇರೋ ದೇವ್ರನ್ನ ತೆಗೆಯೋದು ಅಂತ. One more point. Actually, I have a question to Jayanti. Quick minute here.
ಇದನ್ನ ಎಲ್ಲೋ ಕೇಳಿದ್ದೆ, ಇದ್ರಲ್ಲಿ ಅಂದ್ರೆ ಡಿಸ್ಕಷನ್ಸ್ ಆಗ್ತಿರೋ ಮುಂಚೆ ಒಂದ್ಸಲ ಕೇಳಿದ್ದೆ. ಹನುಮ ಸೀತಾ ಮಾತೆಯನ್ನ ಹುಡ್ಕೊಂಡ್ ಬರೋದಕ್ಕೆ ದಕ್ಷಿಣಕ್ಕೆ ಹಾರಿ ಹೋಗ್ತಾನೆ, ನಮ್ಗೆ ಗೊತ್ತಿರೋ ಹಾಗೆ. ಅಲ್ಲಿ ಹೋದಾಗ ಬೇಸಿಕಲಿ ಹಿ ಈಸ್ ಟ್ರೈಂಗ್ ಟು ಫೈಂಡ್ ಇದ್ಯಾವುದು, he wants to basically provide the proof that he has come from Sri Ramana ಒಂದು ದೂತನಾಗಿ ಬಂದಿದ್ದೇನೆ ಅಂತ ಹೇಳಿ. ಆ ಒಂದು ಚೂಡಾಮಣಿ ಕೊಡ್ಬೇಕಾದ್ರೆ ಅದು ಕೊಟ್ಟ ನಂತರ ಇನ್ನೂ ಬೇರೆ ಒಂದು ಯಾವುದೋ ಒಂದು ಕಾರಣಕ್ಕಾಗಿ ನದಿಯಲ್ಲಿ ಅಲ್ಲಿ ಹರಿತಾ ಇರತಕ್ಕಂತಹ ನದಿಯಲ್ಲಿ ಏನೋ ಒಂದು ನೆಕ್ಲೆಸ್ ಸಲುವಾಗಿ ಏನೋ ಹುಡುಕ್ತಾ ಇರ್ತಾನೆ ಅಂತೇಳಿ ಏನೋ ಒಂದು ರೆಫರೆನ್ಸ್ ಕೇಳಿದ್ದು. ಅವಾಗ ಲೈಕ್ he asks, he finds several necklaces in that particular place, where he says, then he gets confused. Is this pertaining to Sita Mate? ಅಂತಂದ್ರೆ ನೀನು ಯಾವ ರಾಮನ ಸೀತೆ ಬಗ್ಗೆ ಕೇಳ್ತಾ ಇದ್ದೀಯಾ ಅಂದ್ರೆ, there have been several other similar incarnations of the Supreme as Rama. This is not the only Rama that we actually know as of. ನಮಗೆ ನಮ್ಮ ವರಾಹ ಮನ್ವಂತರದ್ದು ಈ ಇದ್ರಲ್ಲಿ ತಗೊಂಡ್ ಬಂದಿರೋ ಇದ್ ಮಾತ್ರ ಗೊತ್ತೇ ವಿನಃ ಈ ತರ ಬ್ರಹ್ಮನಿಗೆ ಎಷ್ಟು ಒಂದೊಂದು ಬ್ರಹ್ಮನ್ಗೂ ಎಷ್ಟೆಷ್ಟು ಯುಗಗಳಿರುತ್ತೆ, ಪ್ರತಿ ಆ ಯುಗಗಳು ಎಷ್ಟು ಸತಿ ರಿಪೀಟ್ ಆಗುತ್ತೆ. ಈ ಕಥೆಗಳೆಲ್ಲ ದೀಸ್ ಆರ್ ಎಟರ್ನಲ್, ದಿಸ್ ವುಡ್ ಹ್ಯಾವ್ ಹ್ಯಾಪನ್ಡ್ ಸೋ ಮೆನಿ ಟೈಮ್ಸ್ ಮೋರ್. ವಿ ಜಸ್ಟ್ ಡೋಂಟ್ ನೋ. ಇವಾಗ ನಾವು ವಿ ಕ್ಯಾನ್ ಓನ್ಲಿ ಪರ್ಸೀವ್ ತ್ರೀ essential concepts. ಇಟ್ಸ್ ಅ ಪರ್ಸೆಪ್ಷನ್. ಇವಾಗ ಮುಖದ ಇದ್ರಲ್ಲಿ ನೀವು ನಮ್ಗೆ 3 ಡೈಮೆನ್ಷನ್ ಕಾಣಿಸೋದು, ಅದಕ್ಕೋಸ್ಕರ ವಿ ಥಿಂಕ್ ದೇರ್ ಇಸ್ ಓನ್ಲಿ 3 dimensions. It is impossible. There are multitudes of dimensions. We are able to perceive only this much. ಹಾಗೆ ಈ ಕಥೆ ಈ ಪುರಾಣಗಳು ಹೇಳ್ತಾ ಇರೋದು ಈ ಇದಕ್ಕೆ ಶತಕ್ಕೆ ಬರ್ತಾ ಇದೆಯೇ ವಿನಃ ಇದ್ರ ಮುಂದೆ ಬೇಕಾದಷ್ಟು ಕಥೆಗಳಾಗಿರುತ್ತೆ. ಅದ್ರ ವಿಚಾರ ನಮಗೆ ಗೊತ್ತಿಲ್ಲ. ಇನ್ನ ಮುಂದೆ ಇನ್ನ ಬೇಕಾದಷ್ಟು ಆಗುತ್ತೆ, ಅದು ಆಗತ್ತೆ ಅನ್ನೋ ಒಂದು ಇದ್ರಲ್ಲಿ ಯಾವುದೇ ಸಂಶಯನೂ ಇಲ್ಲ. ಇನ್ಫ್ಯಾಕ್ಟ್ ಸಾರಿ, ಕಂಟಿನ್ಯೂ. ಇದು as it is, I want to take a moment to ಮತ್ತೊಮ್ಮೆ ಇಲ್ಲ, we're not ending right now. ಮತ್ತೊಮ್ಮೆ ಧನ್ಯವಾದಗಳು. ಬಿಕಾಸ್ ನಾವು ಒಂದು ಪೇಪರ್ ಇಟ್ಕೊಂಡು ಅದರಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ವಿಕಿಪೀಡಿಯಾ ಇಟ್ಕೊಂಡು ಗೂಗಲ್ ಇಟ್ಕೊಂಡು ವರ್ಡ್ಸ್ ನ ಹುಡ್ಕೊಂಡು ಮಾತಾಡ್ಬೇಕು ಅಂತ ಆಗತ್ತೇನೋ ಅನ್ಕೊಂಡು ನೆನ್ನೆ ಶುರು ಮಾಡೋ ಹಂಗಾಗಿಲ್ಲ, ಇವತ್ತು ಹಂಗಾಗಿಲ್ಲ. ಐ ಸೋ ಹ್ಯಾಪಿ ದಟ್ ವಾಟ್ ಎವರ್ ಸಡನ್ಲಿ ದಟ್ ಕೇಮ್ ಟು ಮೈ ಮೈಂಡ್, ಮಕ್ಕಳಿಗೆ ಇನ್ನೊಂದು ಬರ್ಡನ್ ಮಾಡೋದ್ ಬೇಡಪ್ಪ, ನಾವೇ ಕೂತ್ಕೊಂಡು ಯಾವಾಗ್ಲೂ ಸಿನಿಮಾ ಅಂತಾಕ್ಷರಿ ಆಡ್ತಿರ್ತೀವಿ, ಅದು ಮಾಡ್ತೀವಿ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ 1 hour ಅದನ್ನ ಅದನ್ನು ಬಟ್ ಅದನ್ನೇ ಮಾಡ್ತಿರ್ತೀವಲ್ಲ, ನೀವು ನೋಡಿದ್ರಲ್ವ ಜಯಂತಿ. ಸೊ ಇದನ್ನ ಮಾಡೋಣ ಅಂದ್ಬಿಟ್ಟು ನೆನ್ನೆ ಶುರು ಮಾಡಿದ್ದ. ಸೊ ಫಸ್ಟ್ ಆಫ್ ಆಲ್, I'm so happy. Thank you for all very active participation. We're not stopping because I want to give an opportunity to Archana, Ramya and Sudarshan also to speak, and Srinivas Sandurmurthy from Torrance. ನೀವು ಏನಾದ್ರು love to hear them. ನಾನು ಏನ್ ಮಾತಾಡ್ತೀನಿ ಅಂದ್ರೆ, ನಾನು ಈಗಾಗ್ಲೇ ರಾಮಾನುಜಾಚಾರ್ಯ ಬಗ್ಗೆ ತುಂಬಾ ಹೇಳಿದ್ದಾರೆ, ಅಷ್ಟು ನಮ್ಗೆ ಗೊತ್ತಿಲ್ಲ. ಅದೇ ಊರ್ನವನು, ನಾನು ಮೇಲ್ಕೋಟೆಯವನು ಆಕ್ಚುಲಿ. ಬಟ್ ನನ್ ಓನ್ ಸ್ಟೋರಿ ಏನಪ್ಪಾ ಅಂದ್ರೆ, ನಾವು ಯಾಕೆ ಮೇಲ್ಕೋಟೆಗೆ ಹೇಗ್ ಬಂದ್ವಿ ಅನ್ನೋದಕ್ಕೆ ಒಂದು ಸ್ಟೋರಿ ಇದೆ ಸಣ್ಣದು. ಅದು ಏನಂದ್ರೆ, ನಮ್ಮ ತಾತ ಅಂದ್ರೆ ನಮ್ಮ ತಂದೆ ವಿಶ್ವೇಶ್ವರಯ್ಯ ಇದ್ದಾಗ ಅವರು ಎಂಜಿನಿಯರ್ ಆಗಿದ್ರು. ಅವಾಗ ಅವರು ಈ KRS ಡ್ಯಾಮ್ ಕಟ್ಟಿದ್ರಲ್ಲ, ಅದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಆ ಕಾಲದಲ್ಲಿ ಅವ್ರಿಗೆ 30,000 ರೂಪಾಯಿ ಕೊಟ್ಟಿದ್ರು. ಅವಾಗ ನಮ್ಮ ತಾತನ ಹೆಸರು ವೆಂಕಟ ಸುಬ್ರಹ್ಮಣ್ಯ ಅಂತ, ವೆಂಕಟ ಸುಬ್ರಹ್ಮಣ್ಯ ಅಷ್ಟೇ ಅದ ಹೆಸರು. ಅವರು ಅವಾಗ ಮೇಲ್ಕೋಟೆಯಲ್ಲಿ ಅಲ್ಲಿ ಇದ್ರು. ಅವಾಗ ಅಲ್ಲಿ ಎಲ್ಲ ಜಮೀನು ಎಲ್ಲ ತಗೊಂಡಿದ್ರು. ಅವ್ರ ಇಂಜಿನಿಯರು ಅಲ್ಲಿ, ಪ್ಲಸ್ ನಾಗಮಂಗಲ, ನಾವು ಅಲ್ಲಿಂದ ಅಬೌಟ್ 24 ಕಿಲೋಮೀಟರ್ ನಾಗಮಂಗಲ. ಹಾಗಾಗಿ ನಾವು ಆ ಊರಿಗೆ ಬಂದು ಸೆಟ್ಲ್ ಆಗಿದ್ದು ನನಗೆ ಗೊತ್ತಿರೋ ಹಾಗೆ. ಸೊ ಅಲ್ಲಿ ಇನ್ನೇನಪ್ಪಾ ಅಂದ್ರೆ, ಪ್ರತಿ ವರ್ಷ ನಾವು ಮೇಲ್ಕೋಟೆಗೆ ಹೋಗ್ತೀವಿ. ಸ್ಪೆಷಾಲಿಟಿ ಹೇಳ್ತೀನಿ, ಮೇಲ್ಕೋಟೆ ಹತ್ರ ಜಕ್ನಳ್ಳಿ ಕ್ರಾಸ್ ಅಂತ ಬರುತ್ತೆ. ನಾಗಮಂಗಲದಿಂದ ಮೈಸೂರು ಹೋದ್ರೆ ಮಧ್ಯೆ ಜಕ್ನಳ್ಳಿ ಕ್ರಾಸ್, ಅಲ್ಲಿಂದ ಒಂದು 5 ಕಿಲೋಮೀಟರ್ 6 ಕಿಲೋಮೀಟರ್ ಮೇಲ್ಕೋಟೆ ಹೋದ್ರೆ ಅಲ್ಲಿ ಫೇಮಸ್ ಅಂದ್ರೆ ಹಲಸಿನಣ್ಣು ಫೇಮಸ್. ಸೊ ಹಲಸಿನಣ್ಣು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮೇಲ್ಕೋಟೆಗೆ ಹೋದ್ರೆ ಸಕ್ಕರೆ ಪೊಂಗಲು, ಆಗ್ಲೇ ಜಯಂತಿ ಅವ್ರು ಮೆನ್ಷನ್ ಮಾಡಿದ್ರು ಅದನ್ನ,
ಸಕ್ಕರೆ ಪೊಂಗಲು, ಆಮೇಲೆ ಪುಳಿಯೋಗರೆ, of course. ಖಂಡಿತ ಅದ್ ಬಿಟ್ಟು ಬರೋ ಹಂಗೆ. ಪುಳಿಯೋಗರೆ ತಿನ್ನೋದು ಹೆಂಗೆ? ನಾವು ಲಾಸ್ಟ್ ಇಯರ್ ಹೋದಾಗ ಒಂದ್ ದೊಡ್ಡ ಜಾರ್ ಪುಳಿಯೋಗರೆ ಅಲ್ಲಿಂದ ತಗೊಂಡ್ಬಂದು ಇವ್ ಸುಮಾರು ಜನ ಫ್ರೆಂಡ್ಸ್ ಕೊಟ್ಟಿದ್ದೀವಿ. ಸೊ ಇದು ನನ್ನ ಲೆವೆಲ್. ನಮ್ಮನ್ನು ನಿಮ್ಮ ಫ್ರೆಂಡ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ಸರ್. ನೆಕ್ಸ್ಟ್ ಟೈಮ್ ನಿಮ್ಗೂ We ಬನ್ನಿ also ಸರ್. would like to be. ನೆಕ್ಸ್ಟ್ ಟೈಮ್ ನಮ್ಮನ್ನು ಆಡ್ ಮಾಡ್ಕೊಳ್ಳಿ. ಖಂಡಿತ ಮೇಲ್ಕೋಟೆ ನನ್ ಮಗಂದು ಥರ್ಡ್ ಬರ್ಡ್ ಮೇಲ್ಕೋಟೆ ಮಾಡಿದ್ದು. ನಮ್ ಮನೆ ದೇವ್ರು ಯೋಗ ನರಸಿಂಹ ಬೆಟ್ಟದ ಮೇಲೆ ಇರೋದು. ಸೊ ಆದ್ರಿಂದ ನಾವು ಪ್ರತಿ ಸತಿ ಹೋದಾಗ ಅಲ್ಲಿ ಹೋಗ್ಬಿಟ್ಟು ಬರ್ತೀವಿ. ಅಷ್ಟು ನೆನಪು. ಮಿಕ್ಕಿದ್ದು ಕತೆ ಎಲ್ಲ ಈಗಾಗಲೇ ಹೇಳಿದಾರಲ್ಲ. ಇಲ್ಲ ಸುದರ್ಶನ್ ಅವರೇ, ಹಂಗಾದ್ರೆ ನಮ್ ತಾತನು ನಿಮ್ ತಾತನು ದೇ ಮಸ್ಟ್ ಹ್ಯಾವ್ ವರ್ಕ್ ಟುಗೆದರ್, ಬಿಕಾಸ್ KRS ನಲ್ಲಿ ಇಂಜಿನಿಯರ್ಸ್ ಹೆಸರೆಲ್ಲ ಬರ್ದಿದಾರಲ್ಲ, ಅದ್ರಲ್ಲಿ ನಮ್ ತಾತನ ಹೆಸರು ಇದೆ, ರಾಮಸ್ವಾಮಿ ಅಯ್ಯಂಗಾರ್ ಅಂತ. He also worked with ವಿಶ್ವೇಶ್ವರಯ್ಯ. What coincidence. I have an interesting story about ಮೇಲ್ಕೋಟೆ. ಎಸ್ ನೋಡಿ small. ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದ್ರೆ, ನಾ ಮಾತಾಡ್ಲಾ? ಹೇಳಿ. ನನ್ ಮಗಂದು ಥರ್ಡ್ ಬರ್ಡೇಗೆ ನಾವು ಮೇಲ್ಕೋಟೆಗೆ ಪ್ಲಾನ್ ಮಾಡಿದ್ವಿ. ವ್ಯಾನ್ ಮಾಡ್ಕೊಂಡು ಒಂದು 15 ಜನ ಹೋಗಿದ್ವಿ. ಅಲ್ಲಿ ಮೇಲ್ಕೋಟೆಯಲ್ಲಿ ಎಲ್ಲರೂ ಪುಳಿಯೋಗರೆ ಪೊಂಗಲ್ಲು ಅದೆಲ್ಲ ಫೇಮಸ್ ಅಲ್ವಾ. ಸೊ ನಾನು ಇಲ್ಲಿಂದ ಒಬ್ರಿಗೆ ಫೋನ್ ಮಾಡ್ಬಿಟ್ಟು, ಈ ತರ ನಾವು ಬೆಂಗಳೂರಿನವರು, ನಾವು 3 kg ಸಕ್ಕರೆ ಪೊಂಗಲು, 5 kg ಪುಳಿಯೋಗರೆ, ಆಮೇಲೆ 5 kg ಮೊಸರನ್ನ ಮಾಡಿ ಅಂತ ಹೇಳಿದ್ವಿ. ನಾವು ನಮ್ಮ ಅನಿಸಿಕೆ ಏನು, 15 ಜನಕ್ಕೆ 3 kg ಅಂದ್ರೆ ನಾವು ರೈಸ್ ಅಂತ ಅಂದ್ರೆ ಮಾಡಿರೋ ಅನ್ನದ್ದು ಕೆಜಿ ಮಾಡ್ತಾರೆ ಅನ್ಕೊಂಡ್ಬಿಟ್ವಿ. ನಾವು ಅಲ್ಲಿ ಹೋಗಿ ನೋಡಿದ್ರೆ ಅವರು ರಾ ರೈಸ್ 5 kg ಮಾಡ್ಬಿಟ್ಟಿದ್ದಾರೆ ಪುಳಿಯೋಗರೆ. ರಾ ರೈಸ್ 5 kg 5 kg ಇದಾಯ್ತು. ಊರಿಗೆಲ್ಲ ಹಂಚಿ ನಾವು ಚಿಕ್ಕ ಡಬ್ಬ ತಗೊಂಡೋಗಿದ್ವಿ, ಏನಾರು ಉಳಿದ್ರೆ ವಾಪಸ್ ತರಕ್ಕೆ ಅಂತ. ಅದು ಎಲ್ ತರದ ಎಲ್ಲ ಅಲ್ಲೇ ಹಂಚ್ಬಿಟ್ಟು ಒಂಚೂರು ಎತ್ಕೊಂಡ್ ಬಂದ್ವಿ. ಅದು ಎತ್ಕೊಂಡ್ ಬಂದ್ರು ಒಂದ್ 2 ದಿನಕ್ಕೆ ಆಗಷ್ಟು. ಸೊ ಏನಂದ್ರೆ ನಾನ್ ನೋಡಿ, ನಾವು ಪುಳಿಯೋಗರೆ ಬೇರೆ ಕಡೆ ಎಲ್ಲ ತಿಂತಾ ಇರ್ತೀವಿ, ಬಟ್ ಅಲ್ಲಿದು somehow I feel there is some speciality taste wise. Correct. So then ನಾನು ಇನ್ಫ್ಯಾಕ್ಟ್ That's very true. ಖಂಡಿತ. ಬ್ಯಾಕ್ ಟು ನೀವು ಬೆಳಿತಿದ್ದ ಟೈಮ್. ಸೊ ನೀವು ನಾಗಮಂಗಲ, ನೀವು ಆಲ್ಮೋಸ್ಟ್ ಬುದ್ಧಿದೊಳಗಾಗಿ ಮೇಲ್ಕೋಟೆಯಲ್ಲಿ ಇದ್ದಿದ್ದಲ್ವಾ ಸುದರ್ಶನ್? ಇಲ್ಲ, ನಾಗಮಂಗಲದ ಹತ್ರ. ಮೇಲ್ಕೋಟೆಲೆಲ್ಲ ನಮ್ದು ತುಂಬಾ ಪ್ರಾಪರ್ಟಿ ಇತ್ತು. ಚೀನ್ಯ ಅಂತ ಬರುತ್ತೆ ಮಧ್ಯ, ಮೇಲ್ಕೋಟೆ ನಾಗಮಂಗಲ ಮಧ್ಯ ಒಂದು ಚೀನ್ಯ ಅಂತ ಬರುತ್ತೆ. ಆ ಮೇಲ್ಕೋಟೆ ಆ ಎಂಡಿಂದ ನಾಗಮಂಗಲ ತನಕ ಸುಮಾರು ಪ್ರಾಪರ್ಟಿ ಇತ್ತು. ಬಟ್ ನೀವು ಅವಾಗ ಏನೋ ನಾವು ಚಿಕ್ಕವರಾಗಿದ್ದಾಗ ಹೋಗ್ತಾ ಇದ್ದ ಅಷ್ಟರಲ್ಲೇ ಇತ್ತು, ಬೆಂಗಳೂರಲ್ಲಿ ಎಲ್ಲೇ ಇರ್ಲಿ. ಬಟ್ ಐ ವಾಸ್ ಕ್ಯೂರಿಯಸ್ ಇಫ್ ನೀವು ಏನಾದ್ರೂ ಆಗ ರಾಮಾನುಜಾಚಾರ್ಯರು ಅಥವಾ ಅವರ ಆಶ್ರಮ ಅಲ್ಲಿ ಏನೋ ದೇವಸ್ಥಾನದಲ್ಲಿ ಏನಾದ್ರು ಕೂತ್ಕೊಂಡು ಪ್ರವಚನ ಕೇಳಿದ್ದು ಅಥವಾ ನಿಮ್ ಮನೆಯವ್ರ ಕೇಳಿ ಹೇಳ್ತಿದ್ದು ನೆನಪಿದ್ಯಾ? ನಾಟ್ ನೆಸೆಸರಿ, ಐ ಜಸ್ಟ್ ಕ್ಯೂರಿಯಸ್. ಇಲ್ಲ, ನನ್ಗೆ ನೆನಪಿಲ್ಲ. I was not, and I don't think. ಅಂದ್ರೆ ನಮ್ಗೆ ಏನಂದ್ರೆ ಅಲ್ಲಿ ನಾಗಮಂಗಲದಲ್ಲಿ ದೇವಸ್ಥಾನ ಇದೆ, ಕೇಶವ ಸ್ವಾಮಿ ದೇವಸ್ಥಾನ, ನರಸಿಂಹ ಸ್ವಾಮಿ ದೇವಸ್ಥಾನ. ಅಲ್ಲಿ ಅರ್ಚಕರು ಮತ್ತೆ ಮೇಲ್ಕೋಟೆ. ಸೊ ಅಲ್ಲಿ ದೇ ಆರ್ ವೆರಿ ಕ್ಲೋಸ್. ನಮ್ಗೆ ಹಾಗಾಗಿ ಕೆಲವು ವಿಚಾರಗಳು ಗೊತ್ತಾಗ್ತಾ ಇತ್ತು ಅಷ್ಟೇ ಹೊತ್ತು. ನಮ್ಮ ಮಾವನವ್ರ ತಂದೆಯವರು, ನಮ್ಮ ಮಾವನವ್ರ ಅದೇ ಆ ಇದ್ರಲ್ಲಿ even to this day the principal trustee for the Vairamudi Seva is Setlur family. I don't know if you have heard about the Setlur family. ಅದು ನಮ್ಮ ಮಾವನವ್ರ ಕಡೆ ಸಂಬಂಧ ಇದ್ರದ್ದು ಡೈನಾಸ್ಟಿ ಇಂದ ಬಂದಿರೋದು. ಶ್ರೀ, ಸುಮ್ನೆ ಇಷ್ಟೊತ್ತು ಡಿಸ್ಕಸ್ ಮಾಡ್ತಾ ಇದ್ವಲ್ಲ, ಅದಕ್ಕೆ ಒಂದು ಪುಟ್ ಸ್ಕ್ರೀನ್ ಶೇರ್ ಮಾಡ್ತೀನಿ. ಇದು ಭಾಗವತದ ಶ್ಲೋಕಗಳು. ಮೊದಲನೇ ಇದು 1.3.23 to 25 ಭಾಗವತದಲ್ಲಿ ನಾವು ನೋಡಿದ್ರೆ ಈ ಅವತಾರಗಳ ಬಗ್ಗೆ ಏಕೋನ ವಿಂಶೆ ಅಂದ್ರೆ 19ನೇಯ, ವಿಂಶತಿಮೆ ಅಂದ್ರೆ 20ನೇಯ, 19ನೇಯ ಮತ್ತು 20ನೇಯ ವೃಷ್ಣಿಸು ಪ್ರಾಪ್ಯ ಜನ್ಮನಿ ಅಂದ್ರೆ ವೃಷ್ಣಿ ವಂಶದಲ್ಲಿ ಜನ್ಮ ತಗೊಂಡಂತೆ ರಾಮಕೃಷ್ಣ ಅವಿತಿ ಕೃಷ್ಣಾವ್ ಇತಿ ಭುವೋ ಭಗವಾನ್ ಹರದ್ಭರಂ ಅಂತ ಬರುತ್ತೆ. ಅಂದ್ರೆ 19ನೇ ಮತ್ತು 20ನೇ ಅವತಾರವಾಗಿ ಕೃಷ್ಣ ಅವತ್ತು ಬಲರಾಮನಾಗಿ ಬಂದ ಅಂತ ಬರುತ್ತೆ. 24ನೇ ಶ್ಲೋಕದಲ್ಲಿ ತತಃ ಕಲೌ ಸಂಪ್ರಾಪ್ತೆ ಸಮ್ಮೋಹಾಯ ಸುರದ್ವಿಷಾಂ
ಬುದ್ಧೌ ನಾಮ್ನ ಎಕ್ಸೆಟ್ರಾ ಎಕ್ಸೆಟ್ರಾ. ಅದೇ ಕೊನೆಗೆ ಕಲ್ಕಿ ಅಂತ ಬರುತ್ತೆ. ಇದನ್ನ ಇಷ್ಟೇನಾ? ನೋ, ದಿಸ್ ಈಸ್ ಒನ್. ಇದು ತಕ್ಷಣ ನಂಗೆ ಜ್ಞಾಪಕ ಬಂತು. ಅದಕ್ಕೆ ಇದನ್ನ ಇಟ್ಸ್ ಇನ್ ಶ್ರೀಮದ್ ಭಾಗವತಂ. ಅಗೈನ್ ಇದು ಒಂದು ಪುರಾಣದ ಒಂದು ಪ್ರಾಬ್ಲಮ್ ಅಂದ್ರೆ ಕೆಲವೊಮ್ಮೆ ವೇರಿಯೇಷನ್ಸ್ ಇರುತ್ತೆ ಪುರಾಣದಲ್ಲಿ. ವೇದದಲ್ಲಿ ವೇರಿಯೇಷನ್ಸ್ ಇರಲ್ಲ. ವೇದ ಫಿಕ್ಸ್ಡ್, ವೇದ ಅಪೌರುಷೇಯ, ಅಳ್ಳಾಡ್ಸೋಂಗಿಲ್ಲ. ಪುರಾಣದಲ್ಲಿ ಕೆಲವೊಮ್ಮೆ ಅಲ್ಲಿ ಇಲ್ಲಿ ಮೈನರ್ ವೇರಿಯೇಷನ್ಸ್ ಇರುತ್ತೆ. ಸೊ ಯಾವ ಇದನ್ನ ಇಟ್ಕೊಂಡಿರುತ್ತೋ ಅದಕ್ಕೆ ತಕ್ಕಂತೆ ಇಂಟರ್ಪ್ರಿಟೇಷನ್ಸ್ ಹೋಗುತ್ತೆ. ಅದಕ್ಕೆ ನಾವು ಕಿತ್ತಾಡೋದ್ ಬೇಡ ಅಂತ ಹೇಳ್ತಾರೆ ಅಷ್ಟೇ. I'm glad you looked it up. Yeah. In fact, very good share. On that note, Girish ಬಗ್ಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. then ಮೂರು ಮಾತಾಡಕ್ಕೆ ಇಷ್ಟಪಡ್ತೀನಿ. Girish is running multiple things. He's being very modest. ಬೆಳಗ್ಗೆ ಸುಮ್ಮನೆ ಏನೋ ಬರೆದಿದ್ದ ಗ್ರೂಪ್ ಅಲ್ಲಿ ಹೊಗಳ್ಕೊಂಡು. But Girish, you don't know, ಕಸ್ತೂರಿ ಕಲ್ಚರಲ್ ಸೊಸೈಟಿ ಅಂತ ಸುಮಾರು 2 ವರ್ಷ 3 ವರ್ಷ ಇನ್ನೂ ಜಾಸ್ತಿ ಅಲ್ವಾ ಗಿರೀಶ್ ಬ್ಯಾಂಕೋರಲ್ಲಿ? He's been doing that. It's they run discourses. They've been doing whatever we barely started doing now. Plus adana our Facebook live allu ಮಾಡ್ತಾ ಇರ್ತಾರೆ. Very nice to just listen to him. And Girish has taught students, of course not Vedanta but other things for decades, so that also helps him being a professor. So every day Kagga series ಬೇರೆ ಮಾಡ್ತಿದ್ದಾರೆ. You should really listen to him in the morning. ಬಹಳ ಖುಷಿ ಆಗುತ್ತೆ. ಬೆಳಗ್ಗೆ ಒಂದೇ ವರ್ಷ ಹೇಳ್ಬಿಟ್ಟು ಕನ್ನಡದಲ್ಲಿ. I just want to take this opportunity to tell a little more about Girish because he's been learning. Yeah, and Girish from Mandya. Okay. ಅದೇ ಹೇಳಕ್ ಹೋಗ್ತಿದ್ದೆ. ನಾಗಮಂಗಲ ಅಂದಿದ ತಕ್ಷಣ ಮಂಡ್ಯ 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 ಅಂತ ಬಂತು. ಇನ್ನೊಂದು ಆಲ್ಮೋಸ್ಟ್ 1 ಗಂಟೆ 10 ನಿಮಿಷ ಆಯ್ತು. ನಾನು ಕೇಳಿದ್ದೆ ಗಿರೀಶ್, ಬುದ್ಧೋ ನಾಮ್ನ ಜಿನಸುತಃ ಕೀಕಟೇಶು ಭವತ್ವತಿ ಅಂತ. ಇದು ಭಾಗವತ್ ಹೇಳ್ತೀರಾ? I was thinking, I mean, Archana and Ramya ಮಾತಾಡಿ. ರಮ್ಯಾ ಅವರು ಮೊನ್ನೆ ಶಂಕರ, Ramya, you want to add something or you want to small comment or anything about anything that was said? ಜಯಂತಿ ಅವರು ಮತ್ತೆ ಗಿರೀಶ್ ಅವರು ಅಂದ್ರೆ ಎಲ್ರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಇಟ್ಸ್ ಲರ್ನಿಂಗ್, ತುಂಬಾ ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಬಟ್ ನನಗೆ ಒಂದಿರೋ ಪ್ರಶ್ನೆ, ಅಂದ್ರೆ ದ್ವೈತ ಅದ್ವೈತ ಅಥವಾ ವಿಶಿಷ್ಟ ಅದ್ವೈತ ಬಗ್ಗೆ ಅಲ್ಲದೆ ಅ ಕಾಮನ್ ಮ್ಯಾನ್, ಇವಾಗ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ, ವಾಟ್ ಈಸ್ ಹಿ ಎಕ್ಸಾಕ್ಟ್ಲಿ ಫಾಲೋಯಿಂಗ್? ಇವಾಗ ಅವ್ರಿಗೆ ಅಂದ್ರೆ ಫಾರ್ ಎಕ್ಸಾಂಪಲ್, ಇಲ್ಲ ನೀನ್ ಇವಾಗ ಮಾಡಿರೋ ಏನೇನ್ ಅನುಷ್ಠಾನಗಳು, ಪೂಜೆ ವಿಧಾನಗಳು ಮಾಡ್ತಿದ್ಯಾ, ಅದ್ರಲ್ಲಿ ಏನ್ ಅರ್ಥ ಮಾಡ್ಕೊಳ್ತಿದ್ದಾರೆ? ಹೌ ಡು ಯು ಥಿಂಕ್ ದಟ್ ದಿಸ್ ಫಿಲಾಸಫೀಸ್ ಆರ್ ಗೋಯಿಂಗ್ ಟುವರ್ಡ್ಸ್ ದ ಕಾಮನ್ ಮ್ಯಾನ್? I don't know whether I'm putting it across in a very nice way. Andre like what is the purpose of all these philosophies alva? Andre ivaga ನಾನು ಆನ್ಲೈನ್ ಅಲ್ಲಿ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ most of the Hindus follow Dvaita ಅಂತ ಹೇಳಿದ್ದಾರೆ. ಬಟ್ ಇವ್ರು ಹೇಳ್ದಂಗೆ ದಟ್ ತಮಿಳ್ನಾಡು ಕಡೆಯಲ್ಲೆಲ್ಲ ತುಂಬಾ ಶ್ರೀ ವೈಷ್ಣವಿಸಮ್ ತುಂಬಾ ಫಾಲೋ ಆಗ್ತಾರೆ. ಅಲ್ಲಿ ನಮ್ ದೊಡ್ಡಮ್ಮ ಇದ್ದಾಗ ಅಲ್ಲಿ ಇರೋ ಮಾಡೋ ಪೂಜೆ ಪದ್ಧತಿನೇ ಸ್ವಲ್ಪ ಬೇರೆ ಅಂತ ಅನಿಸ್ತು. ಹೌ ಆರ್ ವಿ ಟೇಕಿಂಗ್ ಫಾರ್ವರ್ಡ್ ದಿಸ್ ಅಂತ? It's a very valuable question. I mean, for example, thank you for asking that. That actually, for example, Dvaita follow madevare are they really? For example, what about people who are neither Iyengars, neither Madhva Brahmins, or neither Sanketis or Smart? What about everybody else? I mean, because I'm neither, and I'm interested in all the three. So, if somebody who's really one of those 3 or 4 communities, how are they really adapting those principles in their day-to-day life? Is it by doing a special puja, or is it I mean, either Jayanti or Girish, Arvind, Manju, combination of you can answer. Anybody. What does it really define to being following? I mean, on a day-to-day basis, ಏನ್ ಮಾಡಿದ್ರೆ ಅವರು ವಿಶಿಷ್ಟ ಅದ್ವೈತಿ ಅನ್ಸ್ಕೊಂತಾರೆ, ಅದು ವೈಷ್ಣವೈಟ್ ಅನ್ಸ್ಕೊಂತಾರೆ ಅಥವಾ ಅದ್ವೈತಿ ಅನ್ಸ್ಕೊಂತಾರೆ? That's a very difficult question to answer. It is more the philosophy than the practice. Okay. But you have to believe in that philosophy, right? To understand. I think that's what was. I'm sorry to expand on your question, Ramya, but it was very. No, that's actually Shri. Actually, if I may add my little bit of thought regarding this. I mean, the basic concept of any of these
approaches to realizing or attaining moksha. ವಿಶಿಷ್ಟಾದ್ವೈತ ಇರ್ಬೋದು ಅಥವಾ ಅದ್ವೈತ ಇರ್ಬೋದು ಅಥವಾ ದ್ವೈತ. The basic necessity is to attain moksha. That is what is actually the goal. How we actually reach that goal is not necessarily being dictated by which route we are actually, or which path we are actually adhering to. As such, ಈಗ ನೀವು ನಮ್ಮ ಶರಣರ ಒಂದು ಇದರಲ್ಲಿ ನೋಡ್ಕೊಂಡ್ರೆ ಕಳಬೇಡ ಕೊಲಬೇಡ the famous ಇದು. So if you really look at just only that particular ಒಂದು ಶರಣರ ಒಂದು ಇದನ್ನ ತತ್ವ ಹಿಡ್ಕೊಂಡು ಹೋದ್ರೆ, it is so simple. I mean, we need not actually be rehearsing any of the big chants or any of the complex things or any of those things. So the simplest way of realizing or attaining the supreme is just by simply following very basic rules of kalabeda kolabeda. ಆ ಒಂದು ಕಾನ್ಸೆಪ್ಟ್ ಇದನ್ನ ತಗೊಂಡು ಹೋದ್ರೆ, I'm not trying to suggest that is the simplest form, but the same concept is actually available in any of the paths that we would like to go in. You're very right. It can be Advaita, it can be Visishtadvaita, it can be any other accepted path that's out there. But ultimately, any of these paths do not actually necessitate a person to follow a certain set of rules to attain what he wants to attain towards moksha. Different paths. ಪುರಂದರದಾಸರೇ ಹೇಳಿದಾರಲ್ಲ, ಕೇಳನೋ ಹರಿತಾಳನೋ ತಾಳಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ಕೇಳನೋ ಅಂತ. ಹಾಗೆ ನೀವು ಫಿಸಿಕಲ್ ಆಗಿ ಎಷ್ಟು ಬೇಕಾದ್ರೂ ಮಾಡ್ಬೋದು, ಈ ದಿನ ಇದೇ ಅನುಷ್ಠಾನ ಮಾಡ್ತೀನಿ ಹಿಂಗೆ, ದಟ್ ಇಸ್ ಓನ್ಲಿ ಎ ಡಿಸಿಪ್ಲಿನ್, ಎ ಪರ್ಟಿಕ್ಯುಲರ್ ವೇ ಆಫ್ ಲೈಫ್. ಅಲ್ಟಿಮೇಟ್ಲಿ ಇಟ್ ಇಸ್ ದಟ್ ಹಾರ್ಟ್ that really reaches out to the God. And like you said, kalabeda kolabeda, ಆ ಪ್ರಿನ್ಸಿಪಲ್ ಫಾಲೋ ಮಾಡ್ಬಿಟ್ರೆ ನಿಮ್ಗೆ ಖಂಡಿತ ಮೋಕ್ಷನ. ಯಾಕಂದ್ರೆ you have not done anything wrong. What is there to ಅವ್ರ ಆಚಾರ್ಯರು ಹೇಳೋದು ಹಾಗೆ actually ಬಂದಿದ್ದು. ಪ್ಲಸ್ ಅವರು ಹೇಳೋದು if you attain one position, you will forget about whatever the path you have come from, irrespective of whoever you are. They don't belong to only certain category. So ಜಸ್ಟ್ ಮನುಕುಲನ ಯಾವ್ಯಾವ ತರ ಉದ್ಧಾರ ಮಾಡಬಹುದು, ಯಾವ ರೀತಿಯಲ್ಲಿ ಅಂತ ತೋರಿಸ್ಕೊಟ್ರೆ ಹೊರತು ನೀವು ಹಿಂಗೆ ಫಾಲೋ ಮಾಡಬೇಕು, ದಿಸ್ ಇಸ್ ಹೌ ಯು ಹ್ಯಾವ್ ಟು ಡೂ ಅಂತ ಅಲ್ಲ. we don't ಸರ್ವದೇ ಆಕಾಶತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ ಕೇಶವಂ ಗಚ್ಚತಿ ಅಷ್ಟೇ. ಎಕ್ಸಾಕ್ಟ್ಲಿ, ನಾನು ಅದೇ ಹೇಳಕ್ ಹೋಗ್ತಾ ಇದ್ದೆ ಆಕ್ಚುಲಿ. ನನಗೆ ಸಾರಿ ನಾನು ಬ್ಯೂಟಿಫುಲ್ ಕ್ವಶನ್, ಫ್ಯಾಂಟಾಸ್ಟಿಕ್ ಆಗಿ ಕೇಳಿದ್ರೆ, ದಿ ಥಿಯರಿ ವರ್ಸಸ್ ಪ್ರಾಕ್ಟಿಸ್. ಏನಾಗುತ್ತೆ, ಒಬ್ಬೊಬ್ರಿಗೆ ಫಿಲಾಸಫಿ ಫ್ಯಾಸಿನೇಟ್ ಆಗುತ್ತೆ. ಸೊ ಬರೀ ಪ್ರಾಕ್ಟಿಸ್ ಅವ್ರಿಗೆ ಮಜಾ ಬರಲ್ಲ. ಐ ಆಮ್ ಒನ್ ಆಫ್ ದೋಸ್. ನನಗೆ ಐ ಹ್ಯಾವ್ ಟು ಬಿಲ್ಡ್ ಎ ಥಿಯರಿ ಅರೌಂಡ್ ವಾಟ್ ಐ ಆಮ್ ಡೂಯಿಂಗ್. ಸೊ ಅವೇನಾಗುತ್ತೆ, ನೀವು ಹೇಳ್ಬೇಕಾದ್ರೆ ನಾನು ಹುಟ್ಟಿದ್ದು ಒಬ್ಬ ಅದ್ವೈತಿ ಮನೇಲಿ ಅಂತ ಇಟ್ಕೊಳ್ಳಿ, ಬಟ್ ನನಗೆ ಐ ಡೆವಲಪ್ಡ್ ವಾಸನಾ ಫಾರ್ ದ್ವೈತ, ಫಾರ್ ಎಕ್ಸಾಂಪಲ್. ಸೊ ದೇರ್ ಇಸ್ ನೋ ಫಿಕ್ಸೇಷನ್. ನೀವು ದ್ವೈತ ಅನ್ಕೊಳ್ಳಿ, ಅದ್ವೈತ ಅನ್ಕೊಳ್ಳಿ, ಎರಡು ಬೇಡ. ಯಾವನೊಬ್ಬ ಕುಂಬಾರ ಏನೋ ಅವನಿಗೆ ಮಾಡ್ಕೊಂಡೆ ಪರ್ಫೆಕ್ಷನ್ ಪಡ್ಕೊಂಡ್ಬಿಡ್ತಾನ ಅವನಿಗೆ ಫಿಲಾಸಫಿ ಬೇಕಿಲ್ಲ ಅವನ್ಗೆ. ಅದಕ್ಕೆ ಇದರಲ್ಲಿ ಭಗವದ್ಗೀತೆಯಲ್ಲಿ ಫ್ಯಾಂಟಾಸ್ಟಿಕ್ ಆಗಿ ಕೃಷ್ಣ ಹೇಳ್ತಾನೆ, ನನ್ನನ್ನು ಎಲ್ಲೆಲ್ಲಿ ನೋಡ್ಬೋದು ನೀನು ಅಂತ. ಇದು ಪಾಂಡವರಲ್ಲಿ ನಾನು ಅರ್ಜುನ, ನನ್ನನ್ನು ಅಲ್ಲಿ ಕಾಣ್ತೀಯ ನೀನು, ಅವರಲ್ಲಿ ಇದು ನಾನು, ಇದ್ರಲ್ಲಿ ನನ್ನನ್ನು ಎಲ್ ಬೇಕಾದ್ರೆ ಕಾಣ್ಬೋದು ನೀನು. ನಿನಗೆ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಇಸ್ಕಾನ್ ಅಲ್ಲಿ ತಗೊಳ್ಳಿ, ಎಷ್ಟೊಂದು ಬಿಳಿ ಚರ್ಮದವ್ರು ಪಾಪ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅವ್ರು ಯಾರು, ವೈಷ್ಣವರ, ಅವ್ರೇನು ದ್ವೈತರ, ಅದ್ವೈತರ, ಇಟ್ ಡಸಂಟ್ ಮ್ಯಾಟರ್. ದೇ ಫೌಂಡ್ ಎ ಪಾತ್. ಒನ್ಸ್ ಯು ಫೈಂಡ್ ಎ ಪಾತ್, ದೆನ್ ಯು ಡಿಸ್ಕವರ್ ಎ ಫಿಲಾಸಫಿ ಅರೌಂಡ್ ಇಟ್. ಅದು ಒಂದು ನಾನ್ ಹಂಗ್ ಮಾಡ್ಕೊಂಡಿದ್ದು. ಒಬ್ಬೊಬ್ರು ದೇ ಫೈಂಡ್ ದಿ ಫಿಲಾಸಫಿ ಅಂಡ್ ದೆನ್ ಫೈಂಡ್ ದಿ ಪಾತ್. ಥರ್ಡ್ ಈಸ್ ದೇ ಡೋಂಟ್ ನೀಡ್ ದಿ ಫಿಲಾಸಫಿ, ದೇ ವಿಲ್ ಜಸ್ಟ್ ಗೋ ವಿತ್ ದಿ ಪಾತ್. ನಂಗೆ ಒಂದು ಕಗ್ಗ, ಸುಂದರವಾದ ಕಗ್ಗ ಇದ್ರಲ್ಲಿ ಹೇಳ್ತೀನಿ ನೋಡಿ. ನಂಬದಿರ್ದನು ತಂದೆ, ಎಷ್ಟು ಸುಂದರವಾಗಿದೆ ನೋಡಿ. ನಂಬದಿರ್ದನು ತಂದೆ
ನಂಬಿದನು ಪ್ರಹ್ಲಾದ. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ. ನಂಬಿಯುಂ ನಂಬದಿರುವಿಬ್ಬಂದಿ ನೀನು. ಒಬ್ಬ ನಂಬ್ದ, ಇನ್ನೊಬ್ಬ ನಂಬಲಿಲ್ಲ. ನಂಬಿಯುಂ ನಂಬದಿರುವ ಇಬ್ಬಂದಿ ನೀನು. ಒಬ್ಬನಿಗೆ ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು. ಒಬ್ಬನಿಗೆ ಕಂಬದಿಂದ ಆಯ್ತು, ನಂಬಲೇ ಇಲ್ಲ ಅವನು, ದೇವ್ರೇ ಇಲ್ಲ ಅಂತ ಅನ್ಕೊಂಡಿದ್ದ, ಅವನಿಗೂ ಮೋಕ್ಷ ಆಯ್ತು. ಬಿಂಬದಿನೋ, ಇವನ್ಗೆ ಇದು ನರಸಿಂಹ ಅವತಾರ ಬಿಂಬದಿಂದ ಮೋಕ್ಷ ಆಯ್ತು ಇವನ್ ಪ್ರಹ್ಲಾದಂಗೆ. ನಮ್ಗಳನ್ನೆಲ್ಲ ಏನ್ ಹೇಳ್ತಾನೆ ಗೊತ್ತಾ DVG ಅವರು? ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಅಂತ ಹೇಳ್ತಾರೆ. ನಮ್ನೆಲ್ಲಾರ್ನು ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಅಂದ್ರೆ, ಹೆಂಗೆ ಸಿಂಬಳದ ಮೇಲೆ ನೊಣ ಕಚ್ಕೊಂಡ್ಬಿಟ್ಟಿದೆ ಅಂದ್ರೆ ಅಲ್ಲಿ ಇರಕ್ ಇಷ್ಟ ಇಲ್ಲ, ಅದಕ್ಕೆ ಅಲ್ಲಿಗೆ ತಪ್ಪಿಸ್ಕೊಳಕ್ಕೂ ಆಗ್ತಾ ಇಲ್ಲ, ಅಲ್ಲಿ ಒದ್ದಾಡ್ತಾ ಇದೆ. ಆ ತರ ನಾವು ಒದ್ದಾಡ್ತಾ ಇದೀವಿ ಅಂತ. ಈ ತರ ನೀನು ನಂಬೋಗಿದ್ರೆ ಕಂಪ್ಲೀಟ್ ಆಗಿ ನಂಬು. ಅದ್ವೈತ ಆದ್ರೇನು, ವಿಶಿಷ್ಟ ಅದ್ವೈತ ಆದ್ರೇನು, ನೀನು ಲಿಂಗಾಯತ ಆದ್ರೆ ಡಸಂಟ್ ಮ್ಯಾಟರ್. ಕನ್ವಿಕ್ಷನ್ ಇದೆಯಲ್ಲ, ಕನ್ವಿಕ್ಷನ್ ಇಸ್ ಇಂಪಾರ್ಟೆಂಟ್. ಇಲ್ಲಿ ನಾವುಗಳೇನ್ ಗೊತ್ತಾ, ಒದ್ದಾಡ್ತಾ ಇದೀವಿ. ಆ ಕಡೆನೂ ಇಲ್ಲ, ಈ ಕಡೆ ದೋಬಿಕ ಕುತ್ತ ನ ಗರ್ಕ ನ ಘಾಟ್ಕ ಅನ್ನೋ ತರ ಆ ಕಡೆನೂ ಇಲ್ಲ, ನಾವು ಈ ಕಡೆನೂ ಇಲ್ಲ. Sorry, long answer. Actually, I want to, one point I want to make here. Actually, in the 19th century, 20th century, namge best two examples sigutte, which Ramakrishna Paramahamsa said, ನಾನು ವೇದ ನಾನು ಕಲಿಯಲ್ಲ ಅಂತ. ಅವ್ರು ವೇದ ಕಲೀಲೇ ಇಲ್ಲ, ಆಯ್ತಾ. ಆಮೇಲೆ ದೆನ್ ರಮಣ ಮಹರ್ಷಿ ವಾಸ್ ಆನ್ meditation, like our Mauna Vrata ತರ 14 years he was just thinking. He did not chant any Vedas, he did not chant any songs, he did not chant anything. Just 14 years he spent alone thinking about who am I. So because silence is very powerful. Silence is also meditation. Correct. That's what ಅದಕ್ಕೆ ನಾವು ಇಂಡಿಯಾ ನಮ್ಮ ದೇಶದಲ್ಲಿ ತಗೊಂಡ್ರೆ we have an example of our ಕುಂಬಾರನ ಎಕ್ಸಾಂಪಲ್ ಕೊಟ್ರು. ಕುಂಬಾರ didn't even know what to read, what to write. Sati Sakkubai, she is also another great saint. She avಳು ಮನೆ ಕೆಲಸ ಮಾಡ್ಕೊಂಡೆ she attained moksha. They say that you have Santa Tukaram, you have so many moments, you have Sharanas, Akka Mahadevi, you have Basaveshwara. So so ಈ ತರ ನಮ್ ದೇಶ, that is the beauty of India, I would say. So we don't have to stick on to one thing. ಅದು ಏನಂದ್ರೆ ವರ್ಣಗಳು ಇದ್ ಮಾಡಿದಾಗ ಅದನ್ನ ಅವ್ರು ಇಂಗ್ಲಿಷ್ ಅಲ್ಲಿ ಬೇರೆ ತರ ಜಾತಿ ಅಂತ ತಗೊಂಡು, ನಾವು ಜನ್ಮತಃ ನಾವು ಬ್ರಾಹ್ಮಣರಾಗಿದ್ರು we can be ವೈಶ್ಯಾಸ್ or ಶೂದ್ರಾಸ್, ಸರ್ವಿಸ್ ಓರಿಯೆಂಟೆಡ್. ಅದೆಲ್ಲ is only your mentality that decides you. That's what I was going to say, Jayanti avare. See, the thing is we forget one thing. America ಅಲ್ಲಿ, I mean, ಅವ್ರು ಹೇಳ್ತಾ ಇದ್ರು ಬಿಳಿಯೂರು ಅಂತ, ಹರೇ ಕೃಷ್ಣ ಇದ್ ಮಾಡ್ಕೊಂಡ್ರು ಅಂತ. But see, the thing is, they accepted that they have a choice and they made a choice. But the problem is, ನಾವು ಜನ್ಮದಿಂದ ಬಂದಿರೋದನ್ನ ಅಕ್ಸೆಪ್ಟ್ ಮಾಡೋದು, ನಮಗೆ ಇಷ್ಟ ಆಗಿರೋದನ್ನ ಹೋಗೋದು, ಆ ದ್ವಂದ್ವದಲ್ಲಿ ನಾವು ಕೂತಿರ್ತೀವಿ ಇವಾಗ. ಅವಾಗ್ಲೇ ದೋಬಿಕ ಕೂತ ನಾವು ಕರೆಕ್ಟ್ ಆಗಿ. We don't know where to go. ಇದು ಗಿರೀಶ್ ಅವ್ರು ಹೇಳಿದ್ರಲ್ಲ, ಅದೇ ತರ ಪುರುಷ ಸೂಕ್ತ ಎಲ್ಲಾ ವಿಧದಲ್ಲೂ ಇದೆ. ಅದ್ರಲ್ಲಿ ಒಂದು ಮುಖಂ ಕಿಮಸ್ಯ ಕೌಬಾಹು ಕಾವೂರು ಪಾದ ಉಚ್ಚೇತೆ, ಅಂದ್ರೆ ಮುಖದಿಂದ ಏನ್ ಬಂತು, ತೋಳಿಂದ ಏನ್ ಬಂತು, ಹೊಟ್ಟೆ ಭಾಗದಿಂದ ಏನ್ ಬಂತು, ಕಾಲಿಂದ ಏನ್ ಬಂತು ಅಂತ ಅದು ಮುಂದಿನ ಶ್ಲೋಕದಲ್ಲಿ ಆನ್ಸರ್ ಇದೆ ಅಂತ ಹೇಳ್ತಾರೆ. ಅದ್ರ ನೆಕ್ಸ್ಟ್ ಶ್ಲೋಕದಲ್ಲೇ ಬ್ರಾಹ್ಮಣಸ್ಯ ಮುಖಮಾಸೀತ್ ಬಾಹು ರಾಜನ್ಯ ಕೃತಃ ಊರು ತದಸ್ಯ ವೈಶ್ಯ ಪದ್ಭ್ಯಾಂ ಶೂದ್ರೋ ಜಾಯಿತ. ಅಂದ್ರೆ ಒಂದು ಮನೇಲಿ 4 ಜನ ಇದ್ರೆ ಸುಭಿಕ್ಷವಾಗಿ ನಡಿಬೇಕು ಅಂದ್ರೆ ಒಬ್ಬ ಅಡ್ಮಿನಿಸ್ಟ್ರೇಟರ್ ಇರ್ಬೇಕು, ಅವನು ನಾಲೆಡ್ಜಬಲ್ ಆಗಿದ್ರೆ ಅವನು ಬ್ರಾಹ್ಮಣ ಅಂತ ಕನ್ಸಿಡರ್ ಮಾಡಿ, ಯಾರು ತೋಳ್ಬಲದಿಂದ ಚೆನ್ನಾಗಿರ್ತಾನೆ ಅವನು ಲೀಡರ್ ಅಂತ ಕನ್ಸಿಡರ್ ಮಾಡಿ, ಅವನ್ನ ಕ್ಷತ್ರಿಯ ಅಂತ. ಯಾವನ ಹೊಟ್ಟೆ ಪಾಡಿಗೆ ಅವನು ಊರು ಹಲ್ಸ್ಕೊಂಡು ಯಾವನು ಬೇಸಾಕ್ತಾನೆ ಅವನ್ನ ವೈಶ್ಯ ಅಂತ ಇದ್ ಮಾಡಿ, ಎಲ್ರಿಗೂ ಯಾರಿಗೂ ಆಗ್ದಲೆ ಎಲ್ರಿಗೂ ಸಹಾಯ ಮಾಡೋರ್ಗೆ ಅವನ್ನ ಶೂದ್ರ ಅಂತ ಇದ್ ಮಾಡಿ ಅಂತ ವರ್ಣಗಳು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಹೇಳ್ಬೇಕು ಅಂತ ಬಯಸ್ತೇನೆ. ಶೂದ್ರರು ಪಾದದಿಂದ ಬಂದ್ರು ಅಂತ ಹೇಳ್ತಾರೆ, ಬಟ್ ನಾವು ಫಸ್ಟ್ ಹೋಗಿ ದೇವ್ರ ಸೇವೆ ಮಾಡ್ಬೇಕಾದ್ರೆ ಫಸ್ಟ್ ನಮಸ್ಕಾರ ಮಾಡಿದ್ರೆ ಪಾದಕ್ಕೆ. ಸೊ ದಟ್ ಶುಡ್ ಶೋ ದ ರೆಸ್ಪೆಕ್ಟ್ ಫಾರ್ ಲೇಬರ್, ವಾಟ್ ಯು ಶುಡ್ ಆಕ್ಟ್. ಅದಿಲ್ಲದೆ ಇದ್ರೆ ಮುಂದೆ ಏನು ನಡೆಯೋದೇ ಇಲ್ಲ, ನಥಿಂಗ್ ವಿಲ್ ಹ್ಯಾಪನ್. That is the base for all the varnas. ಎಲ್ರಿಗೂ ಶುದ್ಧತನ ಇರ್ಲೇಬೇಕು ಅಂತ. ಇರ್ಲೇಬೇಕು. So all these are, we are so small, we have no ability or authority to talk about such big things. But as far as I'm concerned,
people are who people are. It doesn't matter where you came from and where you are going. It is who you are, and you have to respect them for what you are. ಸರ್ ಇದೊಂದು ನಾನು ಮತ್ತೆ ನಂಗೆ ಇದು ಭಾರಿ ಮಜಾ ಬರುವಂತ ಟಾಪಿಕ್, ಅದರಿಂದ ಶ್ರೀಧರ್ ಗೊತ್ತು, ಅದಕ್ಕೆ ಈ ಟಾಪಿಕ್ ಇದ್ರೆ ನಾನು ಬರಲ್ಲ. ಶ್ರೀಧರ್ ಗೊತ್ತು ನೆನೆದವರ ಮನದಲ್ಲಿ. ಗೋ ಅಹೆಡ್. ಒಂದ್ ನಿಮಿಷ ಬಿಫೋರ್ ಯು ಗೋ. ಸ್ನೇಹಿತರೆ, ಇದು ಕ್ಯಾಶುವಲ್ ಆಗಿ ಎಷ್ಟು ಜನ ಸೀರಿಯಸ್ ಆಗ್ತಾರೋ ಇಲ್ವೋ, ಮಾತಾಡ್ತಾರೋ ಇಲ್ವೋ, ಅಯ್ಯೋ ಏನಪ್ಪಾ ಇದು ಡ್ರೈ ಸಬ್ಜೆಕ್ಟ್ ಈಗಿನ ಕಾಲದಲ್ಲಿ ಯಾರು ಮಾತಾಡ್ತಾರೆ ಅನ್ಕೊಂಡು ಸುಮ್ನೆ ಸಡನ್ ಆಗಿ ಅಂತೂ ಮನಸ್ಸಿಗೆ ಬಂತು. ನೀವು ನೋಡ್ತಿದ್ದೀರಾ ಲಾಸ್ಟ್ ಸುಮಾರು 2 ತಿಂಗಳು 60 ದಿನದಿಂದ ನಾನು ಮಾಡ್ತಿರೋ ಕೆಲಸ ಕಾರ್ಯಗಳು ಹೊಯ್ಸಳ ಬಾಲವನದಲ್ಲಿ ಎವ್ರಿ ಡೇ ಬೆಳಗ್ಗೆ ಏನ್ ಮನಸ್ಸಿಗೆ ಬರುತ್ತೋ ಮಕ್ಕಳಿಗೆ ಅಥವಾ ಪೇರೆಂಟ್ಸ್ ಒಂದು 4 ದಿನದ ಬಗ್ಗೆ ಮಾಡ್ತೀನಿ. ಥ್ಯಾಂಕ್ ಯು. ಬಟ್ ಇಲ್ಲ, ನಾಟ್ ಬ್ರಾಗಿಂಗ್, ಬಟ್ ದ ಫ್ಯಾಕ್ಟ್ ದಟ್ ಐ ಟೆಲ್ ಯು, ಗಿವ್ ಯು ಸಮ್ ರಿಯಲಿಸ್ಟಿಕ್ ಸ್ಟಾಟಿಸ್ಟಿಕ್ಸ್. So far, even when we are doing film music stuff, and thanks to all those 10 eyes that are watching us on Facebook, we are consistently having 10 eyes on. I mean, I had to keep an eye on that too, to make sure I'm getting some questions here, and there are. So it's heartening to see consistent 10 eyes from 8:30, which means it's not 10. If you start, you'll probably see 200 eyes there. So thanks for that, Snehitare, and thanks to all of you who are able to sustain that discussion. I'm not doing so views on all that. The fact that it's garnered so much interest among us, ನನಗೆ ಇಷ್ಟು ಜನ ಇಷ್ಟು ವಿಧದಲ್ಲಿ ಈ ಸಬ್ಜೆಕ್ಟ್ ಬಗ್ಗೆ ಮಾತಾಡುವುದು ಅಂದ್ರೆ ಗೊತ್ತಿರಲಿಲ್ಲ. ಅದು ಖುಷಿ ಆಗ್ತಿದೆ. ಎರಡು ಬಿಫೋರ್ ಲೆಟ್ ಗಿರೀಶ್ ಕಂಟಿನ್ಯೂ. ಕೇಳ್ತಿದಾರ ಅಂತ ಕೇಳ್ಬಿಡ್ತೀನಿ. ಏನು ಬ್ಯಾಕ್ ಗ್ರೌಂಡ್ ನಾಯ್ಸ್ ಇಲ್ಲ ಅಲ್ವಾ? ಐ ಥಿಂಕ್ ವಿ ಕ್ಯಾನ್ ಕಂಟಿನ್ಯೂ ಫಾರ್ ಸಮ್. ಇಲ್ಲ ಅಲ್ಲ, ನಾನು ಸಾರಿ, ನಾ ಹೇಳ್ದೆ ಶ್ರೀಧರ್ ಗೊತ್ತು, ನಂಗೆ ಈ ಟಾಪಿಕ್ ಬಂದ್ರೆ ಫುಲ್ ಜೋಶ್ ಬಂದ್ಬಿಡುತ್ತೆ ನನಗೆ, ಅದರಿಂದ ಯೂಶಲಿ ಅವಾಯ್ಡ್ ಮಾಡ್ತೀನಿ ನಾನು. ಇವ್ರು ಚೆನ್ನಾಗಿ ಹೇಳಿದ್ರು, ಇದು ಮುಖದಿಂದ ಬ್ರಾಹ್ಮಣ ಬಂದ ಅದೆಲ್ಲ ಇದೆಯಲ್ಲ. ಹೌ ಐ ಲುಕ್ ಎಟ್ ಇಟ್ ಈಸ್ ಆಕ್ಚುಲಿ, ನನ್ನಲ್ಲೇ ಒಬ್ಬ ಬ್ರಾಹ್ಮಣ ಇರ್ತಾನೆ, ನನ್ನಲ್ಲೇ ಒಬ್ಬ ವೈಶ್ಯ ಇರ್ತಾನೆ, ನಮ್ಮನ್ನೇ ಒಬ್ಬ ಕ್ಷತ್ರಿಯ ಇರ್ತಾನೆ, ನನ್ನಲ್ಲೇ ಒಬ್ಬ ಶೂದ್ರ ಇರ್ತಾನೆ. 4 ನನ್ನಲ್ಲೇ ಇರ್ಬೇಕು. ಇಲ್ದೇ ಇದ್ರೆ ಐ ಆಮ್ ನಾಟ್ ಕಂಪ್ಲೀಟ್. ಆ ಭಗವಂತನೇ 4 ಆದಾಗ, ಆ ಭಗವಂತನೇ ನನ್ನಲ್ಲಿ ಇದಾನೆ ಅಂದ್ಮೇಲೆ ನಾನು ಬರೀ ಬ್ರಾಹ್ಮಣನಾಗಿರ್ತೀನಿ ಪೆದ್ದದು. ನಾನು ಬ್ರಾಹ್ಮಣನಾಗಿರ್ಬೇಕು. ಬ್ರಾಹ್ಮಣ ಅಂದ್ರೇನು? ಐ ಆಮ್ ಪರ್ಸ್ಯೂವಿಂಗ್ ಎಜುಕೇಶನ್, ಐ ಆಮ್ ಪರ್ಸ್ಯೂವಿಂಗ್ ದಿ ಹೈಯರ್ ಗೋಲ್, ವಿಚ್ ಇಸ್ ಮೋಕ್ಷದ ಕಡೆಗೆ ನನ್ನ ಗಮನ ಇರಬೇಕು. ಹಂಗನ್ಬಿಟ್ಬಿಟ್ಟು ಯಾವನ ಹೊಡಿಯಕ್ ಬಂದ್ರೆ ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಳದೆ ಇರಕ್ಕಾಗತ್ತ? ನಾನು ಕ್ಷತ್ರಿಯ ಆಗ್ಬೇಕು. ನಾನು ಈ ಇದರಲ್ಲಿ ಈಶೋಪನಿಷದಲ್ಲಿ ಒನ್ ಆಫ್ ಮೈ ಇನ್ಸ್ಪಿರೇಷನಲ್ ಸ್ಟೇಟ್ಮೆಂಟ್ಸ್ ಅದು ನನಗೆ. ಮುಂಚೆ ಯಾವ್ದ್ ಕಡೆ ಹೋಗ್ಬೇಕು ಅಂದಾಗ, ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ ಅಂತ ಒಂದ್ ಸ್ಟೇಟ್ಮೆಂಟ್ ಬರುತ್ತೆ. ಅದ್ಭುತವಾದ ಒಂದ್ ಸ್ಟೇಟ್ಮೆಂಟ್ ಅದು. ಅವಿದ್ಯೆಯ ಅಂದ್ರೆ ಲೋಕಜ್ಞಾನ, ಅವಿದ್ಯೆಯ ಮೃತ್ಯುಂ ತೀರ್ಥ. ನಾನು ಈ ಜನ್ಮದಲ್ಲಿ ಇದೀನಿ ಅಂದ್ರೆ ಈ ಜನ್ಮಕ್ ಬೇಕಾಗಿರೋ ಎಜುಕೇಶನ್ ನಾನು ಪಡ್ಕೋಬೇಕು, ವಿಚ್ ಇಸ್ ಅವಿದ್ಯ. ಮೃತ್ಯುಂ ತೀರ್ಥ ಅಂದ್ರೆ ಈ ಲೋಕವನ್ನ ನಡೆಸ್ಬೇಕು. ವಿದ್ಯೆಯ ಅಂದ್ರೆ ಆತ್ಮಜ್ಞಾನದಿಂದ ಅಮೃತಂ ಅಶ್ನುತೆ, ಅಲ್ಲಿಗೆ ಹೋಗ್ಬೇಕು ನಾನು. 2 ಜೊತೆಯಾಗಿ ಮಾಡ್ಬೇಕು. ಹಂಗಿದ್ದಾಗ ಹೌ ಕ್ಯಾನ್ ಐ ನಾಟ್ ಬಿ ಅ ವೈಶ್ಯ? I have to maintain my family. I have to make business. I have to make money. I have to take care of that. How can I not be how can I not be a Shudra? I have to be a Shudra. ಆದ್ರಿಂದ ನಾನು ಸೇವೆ ಮಾಡ್ಲೇಬೇಕು. ನಾನು ದಾಸಸ್ಯ ದಾಸಃ ಬಂದಾಗ ಅದು ನಾನು ಐ ಆಮ್ ಟೇಕಿಂಗ್ ಮೈಸೆಲ್ಫ್ ಡೌನ್ ಟು ದಿ ಫುಟ್ ಲೆವೆಲ್. ಅದಕ್ಕೆ ದಾಸಸ್ಯ ದಾಸಃ ತೃಣಾದಪಿ ಸುನೀಚೇನ ತರೋರಿವ ಸಹುಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ ಅನ್ನೋದೊಂದು ಬರುತ್ತೆ. ಆದ್ರಿಂದ 4 ವರ್ಣಗಳು ಬಿಟ್ಬಿಡಿ, ನಮ್ಮಲ್ಲೇ 4 ಇರ್ಬೇಕು. ಅದರಲ್ಲಿ ಬೇಸು ಶೂದ್ರತನ ಮಸ್ಟ್. ಬೇಸಿಕ್. ಅಬ್ಸಲ್ಯೂಟ್ಲಿ. ದಟ್ ಇಸ್ ಎ ಬಿಗ್ ಬೇರೆ ಸ್ನೇಹಿತರ ಜೊತೆ ಹೀಟೆಡ್ ಡಿಸ್ಕಷನ್ ಹೇಳ್ತಾ ಇದ್ದೆ. ವಿ ಆಲ್ ಗಾಟ್ ಹೀಟೆಡ್ ಲಿಟಲ್ ಬಿಟ್. ನಾಳೆ ಜಾಸ್ತಿ ಹೀಟ್ ಆಗ್ಬಿಟ್ಟಿದೆ. ನಾವೆಲ್ಲರೂ ನೋಡಕ್ ಹೋದ್ರೆ 99% ಜಗತ್ನಲ್ಲಿ ಹಂಬಲ್ ಐಟಿ ಟೆಕ್ ಜಾಬ್ಸ್ ಇರೋರೆಲ್ಲರೂ ಶೂದ್ರ. ಯಾಕಂದ್ರೆ ನಾವು ಮಾಡ್ತಿರೋದು ಓನ್ ದ ಕಂಪನಿ ಶೂದ್ರನೇ, ಬಿಕಾಸ್ ಯು ಆರ್ ಶೂದ್ರ ಫಾರ್ ದೋಸ್ ಪೀಪಲ್ ದಟ್ ಹ್ಯಾವ್ ಇನ್ವೆಸ್ಟೆಡ್ ಇನ್ ಯುವರ್ ಕಂಪನಿ. ಸೊ ನೀವು ಜಿಮ್ಮಿ ಪೇಜ್ ಸರ್ವಿಸ್ ಓರಿಯೆಂಟೆಡ್, ಸರ್ವಿಸ್ ಸೇವಾ, unless you're developing a product ಕ್ರಿಯೇಟ್ ಮಾಡ್ತಿಲ್ವಾ 90% ಆಫ್ ಐಟಿ ಅನ್ಬೋದು. ಇಲ್ಲ ವೈಶ್ಯರ್ ಕೂಡ ನೀವೇ ಅದು ಅಷ್ಟೇ ಅಂಗಡಿ ಇಟ್ಟಿದೀವಾ. ಕರೆಕ್ಟ್. ಎನಿವೆ, ವೆರಿ ವೆಲ್ ಸೆಟ್. ಈ ವರ್ಣಾಶ್ರಮಗಳ ಬಗ್ಗೆ ನಾವು ಡಿಸ್ಕಷನ್ ಇಟ್ಕೊಳ್ಳೋಣ. ನಮ್ಮ ಬೆಳಗ್ಗೆ ಮಧ್ವ ಮತಾಬ್ದಿ ಮತ್ಸ್ಯ ಅಂತ ನಾನು ಯಾರಿಗೋ ರೇಗಿಸ್ತಾ ಇದ್ದೆ. ನಮ್ಮ ಹಳೆ ಸ್ನೇಹಿತರು ಒಬ್ರು ಇದೇ ತರ ಅದನ್ನ 14 ವರ್ಷಗಳ ಹಿಂದೆ ಗಿರೀಶ್ ಇಲ್ಲಿ ಅಂಡ್ ಪ್ರವೀಣ್, ನೀವು ಪ್ರವೀಣ್ ಬಗ್ಗೆ ಕೇಳಿದ್ರೆ ಮೊನ್ನೆ ಇದು ವಚನಗಳ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ವಿ. ಆಲ್ ದೀಸ್ ಪೀಪಲ್ ಅಂಡ್ ಆಫ್ ಕೋರ್ಸ್ ಐ ವಾಸ್ ರನ್ನಿಂಗ್ ದಟ್ ಫೋರಮ್ ಲಾಂಗ್ ಅಗೋ, 16 years ago we were doing it.
ನಾನು ಅದು ಹುಡುಕಿ ಹೆಕ್ಕಿ ಅದೊಂದು ಥ್ರೆಡ್ ತೆಗೆದ್ಬಿಟ್ಟು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಗಿರೀಶ್ ಅಂತ ಒಂದು ಮೆಸೇಜ್ ಬಿಟ್ಟೆ ನಮ್ಮ ಬಾಲವನ ಗ್ರೂಪ್ ಅಲ್ಲಿ. And I'm so glad that it's materialized tenfold now. So let's keep up this. Before we wrap up, and it's almost 1.5 hours, I can't believe. So any closing to anybody? Anybody who has not spoken, like Archana or Vivek Bhatt or Girish Kannadi, anybody? Gopal. I want to know what you eat, Sridhar. Oh, please, not bitbidi. Nodi nam jana. Please, can you release a video on your energy secret? Somebody said eat Energizer bandiyate. Energizer. Cosmic energy. Cosmic energy. ಶ್ರೀಧರ್ಗೆ ಈ ಪ್ರೋಗ್ರಾಮ್ ಮಾಡ್ತಿರೋದೇ ಹಿಸ್ ಫುಡ್ ಐ ಥಿಂಕ್. ನಿಮ್ದು ಮಲ್ಕೊಂಡಿರೋದು ಒಂದು ಫೋಟೋ ಕಳಿಸಿ. ಶ್ರೀಧರ್ ಅವರು ಕನ್ನಡಾವತಾರ. Oh, please. ಎಷ್ಟೇ ಗೊತ್ತಿಲ್ಲ, ಕನ್ನಡಾವತಾರ. I think I know. ಅವ್ರು ಎಲ್ಲೆಲ್ಲೂ ನಾನೇ ಇದ್ದಂಗೆ. ವೈಂಡ್ ಅಪ್ ಮಾಡಿ ಆಮೇಲೆ ಸಂಗೀತದ ಅವತಾರ ಶುರು ಮಾಡೋಣ. ನಮ್ಮ ಚಲನಚಿತ್ರಗಳು ಬಿಟ್ಟು ನಾವು ಮಲ್ಕೊಳ್ಳೋದು. Some people are I don't mean that in a negative way, but some people are like parasites. They seep energy from other people, because I am like that. Nanage tumba tired agidre I need to talk to a couple of people to get energized. Ilda hodre nan sarri shed hodogtini. And I think Sridhar is like one of that. Adanatra maatadida takshana energy jor agbidutte. Innon program That's a good point. That is one energy. Second is, no, I just need to just think about something and start talking. You know what happened? 4 weeks ago, I called for people to show up for a chat about Kannada Sangeeta and we sing some songs. Nobody showed up for the first 15 minutes. I didn't want to stop doing it because I had the joy to do it. ಇಂದ ಪರೋಪಕಾರಾರ್ಥಮಿದಂ ಶರೀರಂ. So what I did, I just opened Facebook Live and kept talking about the sad songs in Rajkumar movies, and then 5 people showed up and we did Harte for 3 hours. ಇವತ್ತು ಆಗಿನೇನೇನೋ ಅದೇ ಇವತ್ತು ನಾನು ಜಯಂತಿ ಅವ್ರ ಮೆಸೇಜ್ ಕಳಿಸಿದ್ರು. I thought, you know what, we will have this discussion. And I can't believe I've done 1 hour 35 minutes of it. I'm so glad. So thank you, Namrata. That was really nice. So ಮಿಕ್ಕಿದ್ದು ಯಾರಾದ್ರೂ ಹೇಳಕ್ಕಿದ್ರೆ ಹೇಳ್ಬಿಡಿ. Oh, sorry, ಹೇಳ್ತಾ I wanted to just add a little bit more information to this. Hello. Unmute everybody. Sorry if you don't mind. I'll unmute Nagesh because you want to say something, and I think Srinivas wanted to say, and then Girish Kannadi, Bhagyam, and Gopal, and Vivek, and Uma, and Hedangidre kai etti. Otherwise, we'll wrap up pretty soon. So, no, actually, I just wanted to add to the concept that Girish ಅವರು ಈ ತನ ಹೇಳ್ತಾ ಇದ್ರು. We ourselves all are already performing the activities of all the varnas of that. But extending to that, we are also every person as such has both masculine and feminine characteristics, and also the personas within every individual. For example, if a child comes to a father, he would actually become the mother to the child, meaning there is a feminine aspect of the love and affection that actually is being shared with the child. I mean, no matter what the age of the child is. And if a child is actually getting into some kind of a fight and mother sees it, then the masculine characteristic of the mother takes over and then basically tries to protect the child from being bruised in that kind of a situation. So what I'm trying to say is basically in a similar way as we have both masculine and feminine aspects in our personas, we also have all the characteristics of all the varnas within our own persona. I just wanted to basically expand to the masculine and feminine aspects. Very valid point. Hendrodaya, That's exactly what Hendrodaya Magu is. That's a very valid point. By the way, all of this is getting on the page. So you rewind play madodike. This probably is one of the finest impromptu topics we've ever thought of. So thanks for that. The last closing thought, Srinivas Murthy wanted to say something. No. ನಾನ್ ನೀವು ಶ್ರೀನಿವಾಸ್ ಮೂರ್ತಿ ನೀವು ಕಾಮೆಂಟ್ ಮಾಡ್ತೀರಾ ಅಂದ್ರೆ ನೋ ನಾನು ಏನು ಇಲ್ಲ. Gopal Subramani are muted if you want.
want to talk, or Girish Kannalli, Bhagya, Vivek. ಶ್ರೀಧರ್ ಅದೇ ಜಸ್ಟ್ ಥ್ಯಾಂಕ್ ಯು ಹೇಳ್ಬೇಕಪ್ಪ. ಥ್ಯಾಂಕ್ ಯು ಶ್ರೀಧರ್ ಅಂಡ್ ಜಯಂತಿ ಅವರಿಗೆ ಎಲ್ಲರಿಗೂ ವಂಡರ್ಫುಲ್ ಡಿಸ್ಕಷನ್. ಶ್ರೀಧರ್ದು ಪರೋಪಕಾರಾರ್ಥಂ ಇದಂ ಶರೀರಂ. ಥ್ಯಾಂಕ್ ಯು ಶ್ರೀಧರ್. ನನ್ ಸ್ವಾರ್ಥನೂ ಇದೆ, ಐ ಡೋಂಟ್ ವಾಂಟ್ ಟು ಥಿಂಕ್ ಅಬೌಟ್ ಎನಿಥಿಂಗ್ ಎಲ್ಸ್. ಬೆಳಗ್ಗೆ ಯಾರೋ ಟಾಪಿಕ್ ಹಾಕಿದ್ರು, ಅಯ್ಯೋ ಅದ್ ಯಾವ್ದೋ ಟಾಪಿಕ್ ಬಗ್ಗೆ ಅದು ದಟ್ ಥಿಂಗ್ ಬಗ್ಗೆ ಮಾತಾಡ್ತಾರಂತೆ, ಕೇಳಿಸ್ಕೊಳ್ಳೋದಿದ್ರೆ ಕೇಳಿಸ್ಕೊಳ್ಳಿ, ಐ ಡೋಂಟ್ ವಾಂಟ್ ಟು ಹಿಯರ್ ಅಬೌಟ್ ದಟ್ ಥಿಂಗ್ ಅಂತ ಹೇಳಿದೆ. ಸೊ ದಟ್ಸ್ ವಾಟ್ ಐ ಬಿನ್ ಡೂಯಿಂಗ್ ಫಾರ್ ಲಾಸ್ಟ್ 2 months. ಐ ವೆಂಟ್ ಬಾದರ್ಡ್ ಅಬೌಟ್ ದಟ್ ಥಿಂಗ್. I think this one where we get to do ಶ್ರೀಧರ್ ಅವರೇ ದಯವಿಟ್ಟು ನಿಮ್ದೊಂದು ಆಟೋಗ್ರಾಫ್ ನಮ್ಗೆ ಕ್ವಾರಂಟೈನ್ ಮುಗಿಯೋಷ್ಟ್ರಲ್ಲಿಗೆ ಕೊಡಿ. ವೆನ್ ದ ಗೇಟ್ಸ್ ಓಪನ್ ಅಲ್ಲ ರೀ, ಹ್ಯಾರಿ ಪಾಟರ್ ಅಲ್ಲಿ ವಾಲ್ಡೆಮಾರ್ಟ್ ಸ್ಟ್ಯಾಂಡರ್ಡ್ ಕೊಟ್ಬಿಟ್ರೆ ನೀ ಅದಕ್ಕೆ. ಇಲ್ಲ, ಇವರು ಮೋಸ್ಟ್ಲಿ ಮಂಡ್ಯದವರಲ್ಲ ಅನ್ಸುತ್ತೆ. ನಾವೆಲ್ಲ ಕೇಳೋದ್ ಪಾದ ಜೆರಾಕ್ಸ್, ಅದರಿಂದ ಮಂಡ್ಯದವರಲ್ಲ ಅವರು. ಪಾದ ಜೆರಾಕ್ಸ್. ಚಿತ್ರಗಳು ಬಹಳ ಚೆನ್ನಾಗಿ ಕಾಣ್ತಿದೆ. ಸೆಲ್ಫಿ ತಗೊಳ್ತೀನಿ. ಒಂದೇ ನಿಮಿಷ ಶ್ರೀಧರ್, ಒಂದೇ ಸೆಕೆಂಡ್. ಜಯಂತಿ ಅವರು ಶೇರ್ ಮಾಡ್ದ ಆ ಸ್ಕ್ರಿಪ್ಚರ್, is it shareable? I think that was her personal also. We could ask. ಗೊತ್ತಿಲ್ಲ. It's so beautiful, Jayanti ಅವರೇ. I muted Jayanti. So yeah, she already told me to share it with everybody. Yeah, she has. Yeah. Yes, because it's And ಅಲ್ಲ ಜಯಂತಿ ಅವರೇ, ನೀವು ಟ್ಯೂನ್ ಅಲ್ಲಿ ಹೇಳಿದ್ರಲ್ಲ, ಅದನ್ನ ಹೇಳ್ಬಿಟ್ಟು ಆಡಿಯೋನು ಶೇರ್ ಮಾಡಕ್ಕಾಗತ್ತಾ? ಜಯಂತಿ ಅವರೇ, whose handwriting was that? I was like, ತುಂಬಾ ಚೆನ್ನಾಗಿತ್ತು. my mother's. oh god, 1971, written in 1971. The paper is ಏನ್ from ಚೆನ್ನಾಗಿತ್ತು 1971. ಪ್ರಿಂಟ್. ಮುತ್ತು That was ಒಂದೊಂದು ಮುತ್ತು. ಮುದ್ದಕ್ಷಣ. ರಘುಪತಿ ರಾಘವ ರಾಜಾರಾಮ್ ರಾಗದಲ್ಲಿದೆ ಅಲ್ಲ? ಹೌದು, ರಘುಪತಿ ರಾಘವರಾಜರ. ನಾನೇ ಒಬ್ಬನಿಗೆ ಹೇಳ್ಕೊಡ್ಬೇಕು ಅಂತ ನೀವೇ ಹೇಳ್ಕೊಡಿ ಮೇಡಮ್. Anyway, we enjoyed it. Thank you very much. Thank you. ಸೆಲ್ಫಿ ತಗೊಂಬೋಣ ಬೇಗ. ನಮ್ ನೋಡ್ತಾ ಇರೋ ಸ್ನೇಹಿತರೆ, ನೀವು ಕಾಮೆಂಟ್ಸ್ ಕಳ್ಸಿದ್ರ ಗೊತ್ತು. ನಾವು ಓಕೆ, ಚೀಸ್ ಮಾಡಿ ಅಲ್ಲ, ಚೀಸ್. ಜೈ ರಾಮಾನುಜ, ಜೈ ಶಂಕರ, ಜೈ ಮಧ್ವ, ಜೈ ಬಸವಣ್ಣ, ಜೈ ಆಲ್ ಗುರುಗಳು, ನಾರಾಯಣ ಗುರು in Kerala, name it, everybody. So Ramana Maharshi and the whole 9 years. So let's not, okay, ನಾವು 9 ಮೇಲೆ ಒಂದು ಚೈನ್ ಬ್ರೇಕ್ ಮಾಡಿಲ್ಲ 16 ದಿನದಿಂದ, ಅದನ್ನು ಮಾಡೋಣ. ಸೊ ಯಾರ್ಯಾರು ಚಲನಚಿತ್ರ ಸಂಗೀತ ಎಲ್ಲ ಬೇರೆ ಭಾಷೆ ಸಂಗೀತದ ಬಗ್ಗೆ ಮಾತಾಡಬೇಕು, ಹಾಡಬೇಕು ಅಂತಿದ್ದಾರೆ, ಜಸ್ಟ್ ಹ್ಯಾಂಗ್ ಆನ್, ವಿಲ್ ಕಂಟಿನ್ಯೂ ದಟ್. ಬಟ್ ಈ ಚೈನ್ ಬ್ರೇಕ್ ಮಾಡೋದು ಬೇಡ, ಮುಖ್ಯವಾಗಿ ದಿಸ್ ಇಸ್ ಮಚ್ ಬೆಟರ್ ಚೈನ್ ಟು. ಸೊ ನಾಳೆ ಶಂಕರ ರಾಮಾನುಜ ಆಯ್ತು, ಮಧ್ವರ್ನು ಕರೆದು ಬರೋಣ. ಮಧ್ವರ ಜಯಂತಿ ಆಗಿ ಆಲ್ಮೋಸ್ಟ್ 2 ತಿಂಗಳಾಗಿದೆ, ಹುಳಿನಾಡಿಗೆ ಹೇಳ್ತಾ ಇದ್ರು. ಸೊ ಲೆಟ್ಸ್ ನಾಟ್ leave him. We can't rewind back to February. We'll bring him back tomorrow. Most likely I'll go announce we'll do all day Madhva day tomorrow. So we'll do all 3. Okay, Thank you very much. ಧನ್ಯವಾದ, ನಮಸ್ಕಾರ. ಮೊದಲಿಗೆ ಜಯಂತಿ ಅವರು ಧನ್ಯವಾದಗಳು. Thank you. Thank you, Girish. Thank you so much for everything, Sridhar. Thank you, Jayanti. Jayanti ಅವರೇ, thank you. Thanks everyone. Thank you, everybody. ಕ್ಷಮಿಸ್ಬಿಡಿ, I was not prepared at all. No. ತುಂಬಾ ಚೆನ್ನಾಗಿ Unprepared ಇದೆ ಚೆನ್ನಾಗಿತ್ತು. Prepared ಕಾಯ್ತಾ ಇದೀವಿ.